ಎಲ್ಲರಿಗೂ ನಮಸ್ಕಾರ. ಉಪನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ ಇವರಿಂದ ನಿಯೋಜಿತವಾಗಿರುವಂತಹ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸಲು ಸಲುವಾಗಿ ರೇಡಿಯೋ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಸಹಯೋಗದಲ್ಲಿ ಫಲಿತಾಂಶ ಅಭಿವೃದ್ಧಿ ಪೂರಕಾಂಶಗಳನ್ನು ಇಂದು ಗಣಿತ ವಿಷಯದ ಬಗ್ಗೆ ಗಣಿತ ಸಹ ಶಿಕ್ಷಕರಾದ ಬಿಎಂ ರಘು ಅವರು ಮತ್ತು ಮುಕ್ತೇಶ್ ಅವರು ಮಾಹಿತಿಯನ್ನ ತಿಳಿಸಲಿದ್ದಾರೆ. ನನ್ನ ಹೆಸರು ಬಿಎಂ ರಘು, ಗಣಿತ ಸಹ ಶಿಕ್ಷಕರು. ಈಗಾಗಲೇ 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀವಿ. ಹಾಗೆ ನಾವು ನಮ್ಮ ರಾಜ್ಯದ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಯಾಗಿಯೂ ಸಹ ಕೆಲಸವನ್ನು ನಿರ್ವಹಿಸುತ್ತಾ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂಪನ್ಮೂಲಗಳ ವಿಚಾರಗಳನ್ನು ನಾವು ಗಣಿತದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ನಾವು ಕಾರ್ಯಾಗಾರಗಳ ಮೂಲಕ ತಿಳಿಸ್ಕೊಡ್ತಾ ಬಂದಿದ್ದೇವೆ. ನಾನು ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ BR ಪ್ರಾಜೆಕ್ಟ್ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಗಣಿತ ಶಿಕ್ಷಕನಾಗಿ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ. ನಾನು ಮುಕ್ತೇಶ್ ಅಂತ ಹೇಳಿ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಜನ್ನಾಪುರ ಭದ್ರಾವತಿಯಲ್ಲಿ ಗಣಿತ ಸಹ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಕೂಡ ಆ ಶಾಲೆಯಲ್ಲಿ ಸುಮಾರು 25 ವರ್ಷಗಳಿಂದಲೂ ಕೂಡ ಗಣಿತವನ್ನು ಬೋಧನೆ ಮಾಡ್ತಾ ಬರ್ತಾ ಇದ್ದೀನಿ. ಇಷ್ಟು ನನ್ನ ಪರಿಚಯ ಸರ್. ಈ ದಿನ ನಾವು SSLC ಗಣಿತ ವಿಷಯದ ಬಗ್ಗೆ, ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವು ಚರ್ಚಿಸಬೇಕಾಗಿದೆ. ಗಣಿತ ಎಂದರೆ ಕಷ್ಟ ಅನ್ನೋ ಭಾವನೆ ಎಲ್ಲರಿಗೂ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಗಣಿತ ಕಷ್ಟನೇ ಅಲ್ಲ, ತುಂಬ ಸುಲಭ. ಗಣಿತನ ಅತ್ಯಂತ ಸುಲಭ ಹಾಗೂ ಸರಳ ವಿಧಾನದಲ್ಲಿ ಕಲಿಯಬೇಕು. ಆವಾಗ ಗಣಿತ ನಮಗೆ ಭಾಳ ಸುಲಭ ಆಗುತ್ತೆ. ಹಾಗೆ ಗಣಿತ ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಹಾಗಾಗಿ ಗಣಿತದಲ್ಲಿ ಅಂಕ ಗಳಿಸೋದು ಭಾಳ ಸುಲಭ, ಆದರೆ ಮುಖ್ಯವಾಗಿ ಆಸಕ್ತಿ ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಈ ಒಂದು SSLC ಪರೀಕ್ಷೆಯನ್ನು ಅತ್ಯಂತ ಸಂಭ್ರಮದಿಂದ ಒಂದು ಹಬ್ಬವನ್ನಾಗಿ ಆಚರಿಸಬೇಕಾಗಿದೆ ಅಷ್ಟೇ. ಹಾಗಾಗಿ ಈ ಒಂದು ಗಣಿತ ನಾವು ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸಬೇಕು, ಹೆಚ್ಚು ಅಂಕಗಳನ್ನು ಹೇಗೆ ಪಡಿಬೇಕು ಎಂಬುದರ ಬಗ್ಗೆ ಈ ದಿನ ನಾವು ಚರ್ಚೆ ಮಾಡೋಣಂತೆ. ನಿಮಗೆಲ್ಲ ತಿಳಿದಿರುವಂತೆ ವಿದ್ಯಾರ್ಥಿಗಳೇ, ಈ ವರ್ಷ ನೀವುಗಳು ಅಂಕ ಗಳಿಸ್ಕೊಳ್ಳೋದು ಬಹಳ ಸುಲಭ. ಯಾಕೆ ಅಂತಂದರೆ ನಿಮಗೆ ಒಂದು ಒಳ್ಳೆಯ ವರದಾನವಾಗಿ ನಮ್ಮ SSLC ಬೋರ್ಡ್ನವರು 2025-26ನೇ ಸಾಲಿನ ವಿದ್ಯಾರ್ಥಿಗಳಿಗೋಸ್ಕರ ಬ್ಲೂ ಪ್ರಿಂಟನ್ನು ಬಿಡುಗಡೆ ಮಾಡಿದ್ದಾರೆ. ನೀಲ ನಕಾಶೆ ಅಂತ ನಾವು ಅದನ್ನು ಕನ್ನಡದಲ್ಲಿ ಕರಿತೀವಿ. ಈ ನೀಲ ನಕಾಶೆ ಎಷ್ಟು ನಾವು ಅಭ್ಯಾಸದಲ್ಲಿ ತೊಡಗಿಸ್ಕೊಳ್ತೀವೋ ಅಷ್ಟು ಅಂಕಗಳು ಸುಲಭವಾಗಿ ಬರೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ನಾವು ಈ ದಿನ ಮೊಟ್ಟ ಮೊದಲಿಗೆ ಈ ನೀಲ ನಕಾಶೆಯ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ಗಣಿತದಲ್ಲಿ 2 ಭಾಗಗಳಿದೆ. ಮೊದಲನೇ ಭಾಗ ಅಂದರೆ ಮೊದಲನೇ ಪುಸ್ತಕದಲ್ಲಿ ಕೆಲವೊಂದಿಷ್ಟು ಘಟಕಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ಘಟಕಗಳ ಬಗ್ಗೆ ಮೊದಲಿಗೆ ನಮ್ಮ ಬ್ಲೂ ಪ್ರಿಂಟ್ ಅಥವಾ ನೀಲನಕ್ಷೆಯಲ್ಲಿ ಯಾವ ರೀತಿಯಾದ ಅಂಕಗಳನ್ನು ವಿನಿಮಯ ಮಾಡಿದ್ದಾರೆ ಅಂತ ಚರ್ಚಿಸೋಣ. ಮೊದಲನೇದಾಗಿ ಮೊದಲನೇ ಘಟಕ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಈ ಘಟಕದಲ್ಲಿ ಒಟ್ಟು 5 ಅಂಕಗಳಿಗೆ ಪ್ರಶ್ನೆ ಬರ್ತಾ ಇದೆ. 1 ಅಂಕದ 1 ಪ್ರಶ್ನೆ ಇದ್ದರೆ 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ಒಟ್ಟು 3 ಪ್ರಶ್ನೆಗೆ 5 ಅಂಕಗಳನ್ನು ಈ ಒಂದು ಬ್ಲೂ ಪ್ರಿಂಟಲ್ಲಿ ನಮಗೆ ತೋರಿಸಿದ್ದಾರೆ. ಹಾಗೆ 2ನೇ ಘಟಕದಲ್ಲಿ ಬಹುಪದೋಕ್ತಿಗಳು, ಪಾಲಿನೋಮಿಯಲ್ಸ್ ಅಂತ ಕರಿತೀವಿ. ಇಲ್ಲೂ ಸಹ ನಮಗೆ 5 ಅಂಕದ ಪ್ರಶ್ನೆಗಳು ಬರ್ತಾ ಇದೆ. 1 ಅಂಕದ್ದು 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆ 5 ಅಂಕಗಳು. 3ನೇ ಘಟಕ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇಲ್ಲಿ ಒಟ್ಟು 8 ಅಂಕಗಳಿಗೆ ಪ್ರಶ್ನೆ ಬರ್ತಾ ಇದೆ. ಹಾಗಾದರೆ ಆ 8 ಅಂಕಗಳು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮಾಡಿಸಿದೆ ಅಂತ ನೋಡೋಣ. ಮೊದಲನೇದಾಗಿ 1 ಅಂಕದ 2 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಅಲ್ಲಿಗೆ ಒಟ್ಟು 4 ಪ್ರಶ್ನೆ 8 ಅಂಕಗಳು. ಮುಂದಿನ ಒಂದು 4ನೇ ಘಟಕ ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಇಲ್ಲೂ ಸಹ 6 ಅಂಕಗಳಿಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆ 6 ಅಂಕ ಯಾವ್ಯಾವ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಕೇವಲ 3 ಪ್ರಶ್ನೆಗಳು 6 ಅಂಕಗಳಿಗೆ ಬರ್ತಾ ಇದೆ. ಇನ್ನು 5ನೇ ಘಟಕ
ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ನಿಗದಿಪಡಿಸಿರುವಂತಹ ಅಂಕಗಳ ಸಂಖ್ಯೆ 8. 1 ಅಂಕದ್ದು 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಅಲ್ಲಿಗೆ 4 ಪ್ರಶ್ನೆಗೆ 8 ಅಂಕಗಳನ್ನು ನಾವು ಬ್ಲೂ ಪ್ರಿಂಟಲ್ಲಿ ನೋಡ್ಬೋದು. ಇನ್ನು 6ನೇ ಘಟಕ ತ್ರಿಭುಜಗಳು, ಟ್ರಯಾಂಗಲ್ಸ್. ಇಲ್ಲಿ 9 ಅಂಕಗಳಿಗೆ ನಮಗೆ ಪ್ರಶ್ನೆ ಬರ್ತಾ ಇದೆ. 1 ಅಂಕದ ಪ್ರಶ್ನೆ 2 ಇರುತ್ತೆ, 3 ಅಂಕದ ಪ್ರಶ್ನೆ 1 ಇರುತ್ತೆ, 4 ಅಂಕದ ಪ್ರಶ್ನೆ 1 ಇರುತ್ತೆ. ಒಟ್ಟು 4 ಪ್ರಶ್ನೆ 9 ಅಂಕಗಳು. ಇನ್ನು 7ನೇ ಘಟಕ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ. ಕೋಆರ್ಡಿನೇಟ್ ಜಾಮಿಟ್ರಿನಲ್ಲಿ ನಿಮಗೆ 6 ಅಂಕದ ಪ್ರಶ್ನೆ. ಕೋಆರ್ಡಿನೇಟ್ ಜಾಮಿಟ್ರಿ ನಮಗೆ 8ನೇ ಘಟಕವಾಗಿ ತಗೊಳ್ತಿದ್ದೀವಿ ಟೆಕ್ಸ್ಟ್ ಬುಕ್ಕಲ್ಲಿ. ಹಾಗಾಗಿ ಇಲ್ಲಿ 6 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ 1 ಮಾರ್ಕ್ಸಿನ 1 ಪ್ರಶ್ನೆ, 2 ಮಾರ್ಕ್ಸಿನ 1 ಪ್ರಶ್ನೆ, 3 ಮಾರ್ಕ್ಸಿನ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆಗಳು 6 ಅಂಕಗಳನ್ನು ಇಲ್ಲಿ ನಮ್ಮ ಬ್ಲೂ ಪ್ರಿಂಟಲ್ಲಿ ತೋರಿಸಿರ್ತಾರೆ. ಈ ರೀತಿಯಾಗಿ ಮೊದಲನೇ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಪಾಠಗಳು, ಆ ಘಟಕಗಳಿಗೆ ಸಂಬಂಧಿಸಿದಂತಹ ಅಂಕಗಳ ವಿನಿಯೋಗ ಈ ರೀತಿ ಆಗಿದೆ. ಈಗ ನಾವು ನಮ್ಮ ಜೊತೆಗೆ ನಮ್ಮ ಭದ್ರಾವತಿಯಲ್ಲಿರುವಂತಹ ಶಿಕ್ಷಕರಾದಂಥ ಮುಕ್ತೇಶ್ ಸರ್ ಅವರಿದ್ದಾರೆ. ಅವರು ನಮ್ಮ 2ನೇ ಪುಸ್ತಕಕ್ಕೆ, ಗಣಿತದ 2ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟ ವಿವರಣೆಯನ್ನು ನೀಡಲಿದ್ದಾರೆ. ಥ್ಯಾಂಕ್ ಯು ರಘು ಸರ್. ರಘು ಸರ್ ಮೊಟ್ಟ ಮೊದಲನಾಗಿ ಹೇಳಿದರು, ಈ ಗಣಿತ ಅನ್ನೋದು ಕಬ್ಬಿಣದ ಕಡಲೆ ಅಂತ ಹಿಂದೆಲ್ಲ ಇತ್ತು. ಆದರೆ ಈಗ ಹುರಿದ ಕಡಲೆಗಿಂತನೂ ಬಹಳ ಸುಲಭವಾದ ವಿಧಾನಗಳನ್ನು ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ಗಣಿತ ಕಲಿಬೇಕಾದ್ರೆ ಸ್ವಲ್ಪ ಲಾಜಿಕ್ ಇರಬೇಕು, ಅದ್ರ ಜೊತೆಗೆ ಸ್ವಲ್ಪ ಟೆಕ್ನಿಕ್ ಇರಬೇಕು. ಆವಾಗ ನಾವು ಗಣಿತದಲ್ಲಿ ಸಖತ್ತಾಗಿ ಮ್ಯಾಜಿಕ್ ಮಾಡಿಬಿಡ್ಬೋದು ಅನ್ನೋ ಅಂಶ ಮಕ್ಕಳೆಲ್ಲರೂ ತಿಳ್ಕೊಂಡಿರಬೇಕು. ಯಾರ್ಯಾರೋ ಹೇಳ್ತಾರೆ ಅಂತ ಕೇಳಿಬಿಟ್ಟು ಕಷ್ಟ ಅಂತ ತಿಳ್ಕೊಳ್ಳೋದು ಒಳ್ಳೆಯದಲ್ಲ. ಹೇಳ್ತಾರೆ ಪ್ರಾಕ್ಟೀಸ್. ಗಣಿತಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು. ಇನ್ನು 2ನೇ ಭಾಗಕ್ಕೆ ಬರ್ತೀನಿ. 2ನೇ ಭಾಗದಲ್ಲಿ ಎಲ್ಲ ತುಂಬ ಆಸೆ ಇಟ್ಕೊಂಡು ಮುಂದೆ ನಾನು ಡಿಪ್ಲೊಮಾ ಮಾಡಬೇಕು, ಸೈನ್ಸ್ಗೆ ಹೋಗಬೇಕು ಅಂತ ಎಲ್ಲ ಭಾಳ ಆಸಕ್ತಿಯಿಂದ ಓದ್ತಾ ಇರ್ತಾರೆ. ಅಂಥವರಿಗೆ ಈ ಪಾಠ ಇದೆಯಲ್ಲ ಒಂಥರ ಮೇಯ್ನ್ ಡೋರ್ ಇದ್ದ ಹಾಗೆ. ತ್ರಿಕೋನಮಿತಿ ಪ್ರಸ್ತಾವನೆ ಅನ್ನುವಂಥ ಒಂದು ಪಾಠ. ಈ ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 3 ಅಂಕದ 1 ಪ್ರಶ್ನೆ, ಒಟ್ಟಾರೆಯಾಗಿ 3 ಪ್ರಶ್ನೆಗಳಿದೆ. 6 ಅಂಕಗಳನ್ನು ಇಟ್ಟಿದ್ದಾರೆ. ಇದಾದಮೇಲೆ 10ನೇ ಅಧ್ಯಾಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇದರಲ್ಲಿ ಒಂದೇ ಒಂದು 4 ಅಂಕದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಇದಾದಮೇಲೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅನ್ನುವಂಥ ಒಂದು ಅಧ್ಯಾಯ ಬರುತ್ತೆ. ಇದರಲ್ಲಿ 1 ಅಂಕದ 2 ಪ್ರಶ್ನೆ ಇರುತ್ತೆ. ಹಾಗೆ ದೊಡ್ಡ ಪ್ರಶ್ನೆ 5 ಅಂಕದ 1 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈಗ ನಾವೇನು ಮಾಡ್ಕೊಂಡಿದ್ದೀವಿ, ನಾನು ರಘು ಸರ್ ವೃತ್ತ ಮತ್ತು ವೃತ್ತದ ವಿಸ್ತೀರ್ಣಗಳನ್ನು ಮರ್ಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ವೃತ್ತಕ್ಕೆ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ನಿಮಗೆಲ್ಲ ಗೊತ್ತಿದೆ 3 ಅಂಕದ ಪ್ರಶ್ನೆ ಯಾವುದು ಅಂತ ಹೇಳಿ. ಅದೇ ರೀತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್, ಇದರಲ್ಲಿ 3 ಅಂಕದ 1 ಪ್ರಶ್ನೆ. ಒಟ್ಟು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎರಡೂ ಸೇರಿಸ್ಕೊಂಡ್ಬಿಟ್ಟು 5, 3, 8 ಅಂಕಗಳನ್ನು ಈ ಒಂದು ಅಧ್ಯಾಯಕ್ಕೆ ನಾವು ಇಟ್ಕೊಳ್ತಾ ಇದ್ದೀವಿ. ಇದಾದಮೇಲೆ ಸಂಖ್ಯಾಶಾಸ್ತ್ರ ಅಂತ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್. 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 2 ಪ್ರಶ್ನೆಗೆ ಒಟ್ಟಾರೆಯಾಗಿ 4 ಅಂಕಗಳು. ಅದಾದಮೇಲೆ ಸಂಭವನೀಯತೆ ಕೊನೆಯ ಅಧ್ಯಾಯ. ಇದರಲ್ಲಿ 1 ಅಂಕದ 1 ಪ್ರಶ್ನೆ ಹಾಗೂ 3 ಅಂಕದ 1 ಪ್ರಶ್ನೆ, ಒಟ್ಟು 2 ಪ್ರಶ್ನೆಗೆ 4 ಅಂಕಗಳನ್ನು ಇಟ್ಟಿರ್ತಾರೆ. ಒಟ್ಟಾರೆಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ 1 ಅಂಕದ್ದು, ಅದು ಮಲ್ಟಿಪಲ್ ಚಾಯ್ಸ್ ಹಾಗೂ ಶಾರ್ಟ್ ಆನ್ಸರ್ಸ್ ಎರಡು ಸೇರಿ 16 ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು 8, 3 ಅಂಕದ ಪ್ರಶ್ನೆಗಳು 9, 4 ಅಂಕದ ಪ್ರಶ್ನೆಗಳು 4, ಹಾಗೆ 5 ಅಂಕದ ಪ್ರಶ್ನೆಗಳು 1. ಹೀಗೆ ಒಟ್ಟಾರೆಯಾಗಿ 38 ಪ್ರಶ್ನೆಗಳನ್ನು ಕೊಟ್ಟು 80 ಅಂಕಗಳನ್ನು ನೀಡಿರ್ತಾರೆ. ಇಲ್ಲಿ ಪ್ರಶ್ನೆಗಳಿಗೆ ಕೆಲವೊಂದಕ್ಕೆ ಆಂತರಿಕ ಚಾಯ್ಸ್ ಆಯ್ಕೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ ಪ್ರಶ್ನೆಗಳು. ಅವು ಯಾವ್ಯಾವು ಅನ್ನೋದನ್ನು ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸರ್, ಈಗ ಬ್ಲೂ ಪ್ರಿಂಟ್ ಆಗೋಯ್ತು,
ಹೌದು ಸರ್. ಮುಂದೆ ಈಗ ಮಕ್ಕಳಿಗೆ ಬ್ಲೂ ಪ್ರಿಂಟ್ನ ಹೇಗೆ ಉಪಯೋಗಿಸ್ಕೋಬೇಕು, ಯಾವ ರೀತಿಯಾಗಿ ಓದಬೇಕು, ಅಯ್ಯೋ ನಾನು ಇಲ್ಲಿ ತನಕ ಓದೋಕ್ಕೆ ಆಗಿಲ್ಲಪ್ಪ ಗಣಿತ, ಪಾಸ್ ಆಗೋಕ್ಕಾಗತ್ತಾ ಅನ್ನುವಂಥ ಮಕ್ಕಳಲ್ಲಿ ಒಂದು ಪ್ರಶ್ನೆ. ಖಂಡಿತ ಇದು ಸಾಧ್ಯ. ಇವಾಗಲೇ ಇವತ್ತೇ ಕೂತ್ರುವೆ ಗಣಿತದಲ್ಲಿ ಬರೀ ಪಾಸಲ್ಲ, ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೂ ಸಹ ಸಾಧ್ಯ. ಹೇಗಪ್ಪ ಅಂತಂದರೆ ಬಹಳ ಸಿಂಪಲ್ಲು. ಚಾಯ್ಸ್ ಕ್ವಶನ್ ಹೇಗಿದೆಯಪ್ಪ ನಮಗೆ ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ಅಂದರೆ 2 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ 2 ಚಾಯ್ಸ್ ಇದೆ. ಚಾಯ್ಸ್ ಮಾಡ್ಕೋಬಹುದು ಮಕ್ಕಳು, ಅಲ್ಲೇ ಬರೆಯೋಕ್ಕೆ ಯಾವ್ದು ಬೇಕಾದ್ರೂ ಒಂದು ಚಾಯ್ಸ್ ಮಾಡ್ಕೋಬಹುದು. 3 ಅಂಕದ ಪ್ರಶ್ನೆಗಳಿಗೆ 4 ಚಾಯ್ಸ್ ಇದೆ, ಇಂಟರ್ನಲ್ ಚಾಯ್ಸ್ ಇದೆ. ಸೊ ಅವರಿಗೆ ಒಂದು ಅನುಕೂಲ ಇದೆ. ಹಾಗೆ 4 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ 2ಕ್ಕೆ ಚಾಯ್ಸ್ ಇದೆ. ಇನ್ನು ನೀವು ಹೇಳಿದ್ರಲ್ಲ 5 ಅಂಕದ ಪ್ರಶ್ನೆ ಅಂತ, ಅಲ್ಲೂ ಸಹ ಒಂದು ಚಾಯ್ಸ್ ಇದೆ. ಒಟ್ಟು 9 ಚಾಯ್ಸ್ ಪ್ರಶ್ನೆಗಳು ಇರುತ್ತೆ. 38ರಲ್ಲಿ 9 ಚಾಯ್ಸ್ ಮತ್ತೆ ಸೇರ್ಕೊಳ್ಳುತ್ತೆ ಅದಕ್ಕೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ವರ್ಷ SLC ಬೋರ್ಡ್ನವರು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ LBA ಕ್ವಶನ್ ಬ್ಯಾಂಕನ್ನು ಸಹ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಬೋರ್ಡ್ನವರೇ ಬಿಡುಗಡೆ ಮಾಡಿದ್ದಾರೆ. ಹೇಗಪ್ಪ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಅಂದರೆ ಈ 4 ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳು SLC ಬೋರ್ಡ್ನವರೇ ನಡೆಸ್ತಾ ಇರೋದ್ರಿಂದ ಬಹಳ ಅನುಕೂಲ. ಈಗ 7 ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ವರ್ಷ ಮಕ್ಕಳಿಗೆ ಸಿಗ್ತಾ ಇದೆ. ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋ ಹಾಗೇನೆ ನಮಗೆ ಆನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಬರುತ್ತಾ? ಈ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು SLC ಬೋರ್ಡ್ನವ್ರು ಬಿಟ್ಟಿರುವ ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳಿದೆ. ಸೊ ಹಾಗಾಗಿ LBA ಅನ್ನೋದು ಒಂದು ಬುಕ್ ಏನು ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಅದರಲ್ಲಿ ಹೆಚ್ಚು ಪ್ರಶ್ನೆಗಳು ನಮ್ಮ ಎಲ್ಲ ಪತ್ರಿಕೆಗಳಲ್ಲೂ ಬರ್ತಾ ಇದೆ. ಸೊ ಹಾಗಾಗಿ 80 ಅಂಕಗಳಿಗೆ 80 ಪಡೆಯೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಹಾಗೆ ಉತ್ತೀರ್ಣರಾಗುವಂಥ ವಿದ್ಯಾರ್ಥಿಗಳು ಇವತ್ತು ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದ್ರು ಹೆಚ್ಚು ಅಂಕಗಳನ್ನೇ ಸಹ ಅವರು ಪಡ್ಕೋಬಹುದು. ಹಾಗಾಗಿ ನಮ್ಮ SLC ಬೋರ್ಡ್ನವರು ಈ ಒಂದು ಅನುಕೂಲವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಸರ್, SLC ಬೋರ್ಡ್ನವರು ಒಂದು ಪ್ಲ್ಯಾನ್ ಹಾಕಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಮಿಷನ್ 40+ ಅಂತ ಹೇಳಿ. ಅದೊಂದು ವಿಶೇಷವಾದ ಒಂದು, ನಿಜವಾಗಿಯೂ ಮಕ್ಕಳು ಯಾವುದು ಓದಬೇಕು, ಯಾವಾಗ ಏನು ಓದಬೇಕು ಅನ್ನೋದು ಸ್ವಲ್ಪ ಗೊಂದಲದಲ್ಲಿದ್ದಾಗ, ನೋಡಿ ಮಕ್ಕಳೇ, ಮೊದಲ ಹಂತ ಇಷ್ಟು, 2ನೇ ಹಂತ ಇಷ್ಟು, 3ನೇ ಹಂತ ಇಷ್ಟು ಅಂತ ಹೇಳಿ ಹಂತವಾಗಿ ಓದಲಿಕ್ಕೆ ಮಕ್ಕಳಿಗೆ, ಅಂದರೆ ಕನಿಷ್ಠ 80ಕ್ಕೆ 40ರ ಮೇಲ್ಪಟ್ಟು ಅಂಕಗಳನ್ನು ಗಳಿಸಬಹುದು. ಒಟ್ಟು ಎಷ್ಟು ಹಂತಗಳಿದ್ದಾವೆ ಇದರಲ್ಲಿ? 3 ಹಂತಗಳು. 3 ಹಂತಗಳಲ್ಲಿ ಕಲಿಬೇಕು ವಿದ್ಯಾರ್ಥಿ. 3 ಹಂತಗಳು. ಮೊದಲನೇ ಹಂತದಲ್ಲಿ ಕನಿಷ್ಠ ಅಂತ ಹೇಳಿದರೆ 15ರಿಂದ 20 ಅಂಕಗಳು. ಕನಿಷ್ಠ ಅಂದರೆ 15ರಿಂದ 20 ಅಂಕ ಸುಲಭವಾಗಿ ಗಳಿಸ್ಕೋಬಹುದು. ಮೊದಲನೇ ಹಂತದಲ್ಲಿ ಅವರಿಗೆ ಬಹಳಷ್ಟು ಸುಲಭವಾಗಿ 15ರಿಂದ 20 ಅಂಕಗಳು. ಏನೇನು ಓದಬೇಕು ಅವರು ಅದನ್ನು ಮುಖ್ಯವಾಗಿ ತಿಳಿಸ್ಕೊಡಿ, ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅವ್ರು ಹೇಳ್ತಾರೆ, ಇದೀಗಾಗಲೇ ಶಾಲೆಗಳಲ್ಲಿ ಅನ್ವಯ ಆಗ್ತಾ ಇದೆ. ಮೊದಲನೇದಾಗಿ ಅವರು ಕ್ರಿಯಾ ಯೋಜನೆ ಅಂತ ಹೇಳಿದರೆ ಒಂದು ಆ್ಯಕ್ಷನ್ ಪ್ಲಾನ್ ಮಾಡ್ಕೋಬೇಕು. ಖಚಿತವಾಗಿ ಅವ್ರೇನು ಮಾಡಬೇಕು, ಯಾವ ಪಾಠ ಓದಬೇಕು, ಎಷ್ಟು ಓದಿದರೆ ಎಷ್ಟು ಅಂಕ ಬರುತ್ತೆ ಅನ್ನೋದ್ರ ಬಗ್ಗೆ ಗುರಿಯನ್ನು ಇಟ್ಕೊಂಡು 16 ಅಂಕಗಳನ್ನ ತೆಗಿಲಿಕ್ಕೆ. ಮೊದಲನೇದಾಗಿ ನಕ್ಷಾ ವಿಧಾನ, 4 ಅಂಕದ ಪ್ರಶ್ನೆ. ನಕ್ಷಾ ವಿಧಾನವನ್ನು ತುಂಬ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಎಲ್ಲೂ ಕಷ್ಟ ಆಗೋದಿಲ್ಲ. ಬಹಳ ಸುಲಭ ವಿಧಾನಗಳಿದೆ, ಅದನ್ನು ಮುಗಿಸ್ಬಿಡ್ಬೋದು. ವೃತ್ತದ ಮೇಲಿನ ಪ್ರಮೇಯಗಳು, 2 ಪ್ರಮೇಯ ಇದೆ. 2 ಪ್ರಮೇಯ ಕಲ್ತ್ಬಿಟ್ರೆ 3 ಅಂಕ. ಅವೆರಡರಲ್ಲಿ ಯಾವುದಾದ್ರೂ ಒಂದು ಖಂಡಿತ ಬಂದೇ ಬರುತ್ತೆ. ಹಾಗಾಗಿ 3 ಅಂಕ ಸುಲಭವಾಗಿ ಪಡ್ಕೋಬಹುದು. ತ್ರಿಭುಜದ ಮೇಲಿನ ಪ್ರಮೇಯಗಳು, ಇದು ಅಷ್ಟೇ. ಯಾಕೆಂದರೆ ಲೆಕ್ಕಗಳಲ್ಲಿ ಏನಾಗುತ್ತೆ, ಬೇರೆ ಬೇರೆ ರೀತಿ ವಿಧಾನಗಳನ್ನು ಅನುಸರಿಸ್ತಾ ಹೋಗಬೇಕಾಗತ್ತೆ. ಪ್ರಮೇಯಗಳಲ್ಲಿ ಯಾವ ವಿಧಾನನೂ ಇಲ್ಲ, ಒಂದೇ ವಿಧಾನ. ಆರಾಮಾಗಿ ಅವ್ರೇನು ಮಾಡ್ಬೋದು, ಇವುಗಳನ್ನು ಕಲ್ತ್ಬಿಟ್ಟು ಇದಾದ ಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಮತ್ತು ಬಹುಲಕ ಮಧ್ಯಾಂಕ ಅಂತ 3 ಅಂಶಗಳಿದೆ. ಇದರಲ್ಲಿ ಯಾವುದಾದ್ರೂ 2 ಅಂಶ ಕಲ್ತ್ರೆ, ಯಾಕಪ್ಪ ಅಂದರೆ ಇದರಲ್ಲಿ ಚಾಯ್ಸ್ ಇರುತ್ತೆ. ಚಾಯ್ಸ್ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಬರ್ತಾ ಇದೆ. 3ರಲ್ಲಿ ಯಾವ್ದಾದ್ರು 2 ಕಲ್ತ್ರೆ ಸಾಕು, 3 ಅಂಕ ನಮ್ಗಲ್ಲಿ ಸಿಕ್ಕ ಹೋಗ್ಬಿಡುತ್ತೆ. ಸುಲಭವಾಗಿ 3 ಅಂಕ ಆರಾಮಾಗಿ ಏನು ಮಾಡ್ಬೋದು ಮಕ್ಕಳು, ಮೊದಲನೇ ಹಂತದಲ್ಲಿ 16ರಿಂದ 20 ಅಂಕಗಳನ್ನು ಸುಲಭವಾಗಿ ಪಡಿತಾ ಹೋಗ್ಬೋದು. ಈಗ ಆಲ್ರೆಡಿ ಮಕ್ಕಳು 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಮುಗಿಸ್ಬಿಟ್ಟಿದ್ದಾರೆ. ಈಗಾಗಲೇ ಒಂದು ಹಂತ ಅವ್ರು ದಾಟಿಬಿಟ್ಟಿದ್ದಾರೆ. ಯಾರ್ಯಾರು ದಾಟಕ್ಕಾಗಿಲ್ಲ ಮಕ್ಕಳೇ ನೋಡಿ, ಇವತ್ತಿಂದನೇ
ಈಗ ನಾನು ಹೇಳಿರುವಂಥ ಇಷ್ಟು ಅಂಶಗಳನ್ನು ಕಲ್ತರೂ ಕೂಡ ಮುಂದಿನ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ 3ನೇದರಲ್ಲಿ ಖಂಡಿತ 20ಕ್ಕಿಂತ ಕಡಿಮೆ ಏನು ಬರೋ ಸಂಭವನೆ ಇಲ್ಲ. ಸರ್, ಇದಾದಮೇಲೆ 2ನೇ ಹಂತವನ್ನು ವಿವರಿಸ್ತೀರಾ? 2ನೇ ಹಂತಕ್ಕೆ ಬರ್ತಿದ್ದ ಹಾಗೇನೆ ಅವ್ರು ಹೇಳ್ತಾರೆ, ಸಮಾಂತರ ಶ್ರೇಣಿಯಲ್ಲಿ ಸುಲಭವಾಗಿ AN/SN ಸೂತ್ರಕ್ಕೆ ಸಂಬಂಧಪಟ್ಟ ಚಿಕ್ಕ ಲೆಕ್ಕಗಳು 2 ಅಂಕಕ್ಕೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈಗಾಗಲೇ ಪ್ರಶ್ನೆ ಪತ್ರಿಕೆ ನಾವು ನೋಡಿದ್ದೀವಿ, ಆ ಥರ ಪ್ರಶ್ನೆಗಳನ್ನು ನೋಡಿದ್ದೀವಿ. ಎರಡೂ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದರೆ 2 ಅಂಕದ ದೂರ ಕಂಡುಹಿಡಿಯುವಂತಹ ಒಂದು ಲೆಕ್ಕ, ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ, ಮಧ್ಯ ಬಿಂದುವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರ, ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕುವಂಥದ್ದು. ಇನ್ನೇನು ಸೆಕ್ಷನ್ ಫಾರ್ಮುಲಾ ಅಂತ ಬರುತ್ತೆ, ಅಯ್ಯೋ ಬಹಳ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರ ಅಂತೂ ಬಹಳ ಸುಲಭ, ಉರು ಹಚ್ಚಕ್ಕೆ ಹೋಗಬಾರ್ದು. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ಲಾಜಿಕ್ ಇಟ್ಕೋಬೇಕು, ಒಂದು ಟೆಕ್ನಿಕ್ ಇಟ್ಕೋಬೇಕು, ಸೂತ್ರಗಳನ್ನು ಬರೆಯೋ ವಿಧಾನಗಳನ್ನು ಕಲ್ತ್ಕೊಂಡ್ಬಿಡ್ಬೇಕು. ಅದೇನೋ ಉರು ಹಚ್ತಾ ಕೂತ್ಕೋತಾರೆ ಮಕ್ಕಳು ಮ್ಯಾಥ್ಸನ್ನು ಕೂಡ. ಈಗ MX1 ಅಂತೆ, MX2 ಅಂತೆ, ಬೇಡವೇ ಬೇಡ. ಒಂದು ಕಡೆಗೆ MX + MX, ಕೆಳಗಡೆಗೆ M+M ಹಾಕ್ಕೊಳ್ಳಿ. ಇನ್ನೊಂದು ಕಡೆಗೆ MY + MY, ಕೆಳಗಡೆಗೆ M + M ಹಾಕ್ಕೊಳ್ಳಿ. ಕೊನೆಗೆ 1 2 2 1 ಈ ಥರ ಸಂಖ್ಯೆಗಳನ್ನು ಕೊಡ್ತಾ ಹೋದರೆ ಭಾಗ ಪ್ರಮಾಣ ಸೂತ್ರ ಬಹಳ ಸುಲಭವಾಗಿ ಆರಾಮವಾಗಿ ಇದರಲ್ಲಿ 2 ಅಂಕವನ್ನು ಸುಲಭವಾಗಿ ಗಳಿಸ್ತಾ ಹೋಗ್ಬೋದು. ಅದೇ ರೀತಿ ನಾವು ಅಪವರ್ತನ ಮಾಡೋದನ್ನು ಕಲ್ತ್ರೆ 3 + 2 ಅಂಕಗಳು ನಾವು ತಗೋಬಹುದು ಅಪವರ್ತನ ಮಾಡೋ ಕಲ್ತ್ರೆ. ಯಾಕೆಂದರೆ ವರ್ಗ ಸಮೀಕರಣದಲ್ಲಿ 2 ಅಂಕಕ್ಕೆ ಅಪವರ್ತಿಸಿ ಅಂತ ಒಂದು ಲೆಕ್ಕ ಇರುತ್ತೆ. ಅದರಲ್ಲೇ ಇಂಟರ್ನಲ್ ಚಾಯ್ಸ್ ಕೊಟ್ಟು ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ತಿಳಿಸಿ ಅಂತ. ಇವೆರಡರಲ್ಲಿ ಯಾವ್ದಾದ್ರು ಒಂದಿದ್ದೇ ಇರುತ್ತೆ. ಡೆಲ್ಟಾ ಫಾರ್ಮುಲಾ. ನಾನು ಯಾಕೆ ಅಪವರ್ತನ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬಹುಪದೋಕ್ತಿಯಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಹೇಳಿದ್ರಿ ಬಹುಪದೋಕ್ತಿಯಲ್ಲಿ 3 ಅಲ್ಲಿ 3 ಅಂಕದ ಪ್ರಶ್ನೆಗೂ ಅನುಕೂಲ ಆಗುತ್ತೆ, ಇಲ್ಲಿ 2 ಅಂಕದ ಪ್ರಶ್ನೆಗೂ ಅನುಕೂಲ ಆಗ್ತಾ ಹೋಗುತ್ತೆ. ಹೀಗೆ 2ನೇ ಹಂತದಲ್ಲಿ ನಮಗೆ ಅವರು ಇನ್ನೂ 15 ಅಂಕಗಳನ್ನು ಪಡೀಲಿಕ್ಕೆ ಒಟ್ಟಾರೆಯಾಗಿ ಅಲ್ಲಿಗೆ 30 ಅವರೇನಾಡ್ಬಿಡ್ದು ದಾಟ್ಬಿಡ್ತಾರೆ. 2ನೇ ಹಂತದಲ್ಲಿ ಅವರು 30 ಅಂಕಗಳನ್ನು ದಾಟ್ಬಿಡ್ತಾರೆ. ಸೊ ಅದರಿಂದ 2 ಹಂತಗಳನ್ನು ದಾಟೋಷ್ಟೊತ್ತಿಗೆ 30 ಕ್ರಾಸ್ ಆದರು. ಇನ್ನು ಉಳಿದಂತಹ 3ನೇ ಹಂತವನ್ನು, ಇದು 3ನೇ ಪೂರ್ವ ಸಿದ್ಧತಾ ಪರೀಕ್ಷೆ ನಂತರದಲ್ಲಿ ಬರಬೇಕಾಗಿರುವಂಥ ಹಂತ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಟೈಮಿಂಗ್ಸ್ ಅಂತ ಕೊಟ್ಟಿದ್ರು. 2ನೇದು ಮುಗೀತು, 3ನೇದು. ಈ 3ನೇ ಹಂತದಲ್ಲಿ ಮುಖ್ಯವಾಗಿ ಯಾವುದಪ್ಪ ಅಂತ ಹೇಳಿದರೆ, ಈ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಬರ್ತಾ ಹೋಗುತ್ತೆ. ಅದರಲ್ಲಿ L/B = A/B = L/H ಅಂತ ಒಂದು ಸೂತ್ರ ಹೇಳಿದ್ರು. ಆ ಸೂತ್ರವನ್ನು ಅನ್ವಯಿಸ್ಕೊಳ್ಳೋದು ಹೇಗೆ, ಬಹುಪದೋಕ್ತಿಗಳ ಮಹತ್ತಮ ಘಾತವನ್ನು ಗುರುತಿಸೋದು ಹೇಗೆ, ಅದೇ ರೀತಿಯಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು, ಅದರಲ್ಲಿ ನಾನೊಂದು ಬಹಳ ಮುಖ್ಯವಾಗಿ ಬಂದೇ ಬರುವಂಥ ಒಂದು ಪ್ರಶ್ನೆಯನ್ನು ಬಿಟ್ಬಿಟ್ಟಿದ್ದೀನಿ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಏನು ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾನೆ ಇದ್ದೀವಿ, ಪ್ರತಿ ಬಾರಿಯೂ ನೋಡ್ತಾ ಇದ್ದೀವಿ, ಅದು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಅಲ್ಲಿಗೆ ಏನಾಯ್ತು, 30 ಇಲ್ಲಿ ಬಂದಿರುವಂಥ ಅಂಕಗಳನ್ನು ನೋಡ್ತಾ ಹೋದಾಗ 10 ಅಂಕಗಳನ್ನು ದಾಟಿ ನಾವೇನಾದ್ವಿ 40+, ಇದೇ ಸರ್ಕಾರ ನಮಗೆ ಕೊಟ್ಟಿರುವಂಥ ಮಿಷನ್ 40+ ಅನ್ನುವಂಥ ಹಂತ ಹಂತವಾಗಿ ಕಲ್ತ್ಕೊಳ್ತಾ ಹೋದರೆ ಮಕ್ಕಳು ನಿಜವಾಗಿಯೂ 40ಕ್ಕಿಂತ ಹೆಚ್ಚು ಅಂಕ ಗಳಿಸೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಗಣಿತ ಬಹಳ ಸುಲಭ ಆಗ್ಬಿಡ್ತು ಮಕ್ಕಳಿಗೆ, ಪರೀಕ್ಷೆಯನ್ನ ಬಹಳ ಸುಲಭವಾಗಿ ಎದುರಿಸಬಹುದು. ಇಲ್ಲಿ ಯಶಸ್ಸಿನ ತಂತ್ರ ಅಂತನೂ ಕೂಡ ಒಂದು ಅಂಶ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಮಕ್ಕಳು, ಅದರ ವಿಶೇಷತೆ ಏನ್ ಮಾಡ್ಬೇಕಪ್ಪ? ಮೊದಲು ಅವರು, ಈಗ ನಾವು ಹೇಳ್ಕೊಟ್ಟ ಹಾಗೆ ಅವರಾಗೆ ಒಂದು ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕು. ಆ ಸ್ಮಾರ್ಟ್ ಪ್ಲಾನ್ನ ನಿಧಾನವಾಗಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಎಲ್ಲದನ್ನು ಗ್ಯಾದರ್ ಮಾಡಿಕೊಂಡು ಹೌ ಟು ಲರ್ನ್, ಸ್ಮಾರ್ಟಾಗಿ ಕಲಿಯೋದು ಹೇಗೆ. ಎಲ್ಲ ಈಗ ಹಾರ್ಡ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ, ಹೊರಟೋಯ್ತು. ಕಷ್ಟಪಟ್ಟು ಮಾಡೋದು ಮುಗ್ದೆ ಹೋಯ್ತು. ಇಷ್ಟಪಟ್ಟು ಮಾಡೋ ಕೆಲಸ ಬೆವರು ಇಳಿಸೋರೇ ಇಲ್ಲ ಈಗ.
ಏನಿದ್ರು ಮೆಷಿನ್ ಆಪರೇಟಿಂಗ್ ಅಷ್ಟೇ. ಹ್ಮ್. ಹಿಂದೆ ಬೇಸಾಯ ಹೊಡಿತಾ ಇದ್ರು ಗಂಟೆಗಟ್ಟಲೆ. ಈಗ ಏನಿದೆ, ಟ್ರ್ಯಾಕ್ಟರ್ ಕುತ್ಕೊಂಡು ಹಾಡು ಹಾಕೊಂಡು ಸುಮ್ಮನೆ ಓಡಿಸ್ತಾ ಇರ್ತಾರೆ ಅಷ್ಟೇ. ಹಾಗೆ ಗಣಿತದಲ್ಲೂ ಈಗ ಸ್ಮಾರ್ಟ್ ವರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಹಾರ್ಡ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಒಂದು ಮ್ಯಾಜಿಕ್ ಮಂತ್ರ ಏನಪ್ಪ ಅಂತ ಹೇಳಿದರೆ, ಪಾಸ್ ಆಗ್ಲಿಕ್ಕಿರೋಂಥ ಮ್ಯಾಜಿಕ್ ಮಂತ್ರ ಹೇಳ ಸರ್ ಅದನ್ನ. ಖಂಡಿತ ಹೇಳಿ ಸರ್, ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಈಗಾಗಲೇ ಕಾಯ್ತಾ ಇದ್ದಾರೆ. ಮ್ಯಾಜಿಕ್ ಮಂತ್ರ ತಿಳಿಸ್ಕೊಡಿ. ಶ್ಲೋಕ ಗೀಕ ಏನೂ ಅಲ್ಲ ಸರ್, ಜಸ್ಟ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಈಗಾಗಲೇ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪರೀಕ್ಷೆ ದಿನದ ತನಕನೂ ಪ್ರಾಕ್ಟೀಸ್ ಮಾಡ್ತಾ ಇದ್ಬಿಟ್ರೆ ಪರೀಕ್ಷೆ ಬಹಳ ಸುಲಭ ಆಗುತ್ತೆ. ಈಗ ಫೈಟಿಂಗ್ ನಡೀತಾ ಇದೆ ಸರ್. ಒಂದೊಂದು ಮಾರ್ಕ್ಸಿಗೂ ಕೂಡ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದರೆ, ಕೆಲವೊಬ್ರು ಒಂದೊಂದು ಅಂಕಗಳಿಂದ ಅವರವ್ರ ಭವಿಷ್ಯನೇ ಕಳ್ಕೊಂಬಿಟ್ಟಿದ್ದಾರೆ ಅನ್ನೋದನ್ನು ನಾವು ಬಹಳಷ್ಟು ಕಡೆ ನೋಡ್ತಾ ಹೋಗ್ತಾ ಇದ್ದೀವಿ. ಖಂಡಿತ ಖಂಡಿತ. ಒಂದು ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ಅವ್ರ ಹೆಸರು 10 ಸ್ಥಾನ ಕೆಳಗಡೆ ಇಳ್ದಂಗೆ ಆಗ್ಬಿಡುತ್ತೆ, ಹೌದು, ಕೆಲಸ ಸಿಕ್ಕೋಲ್ಲ. ಸೊ ಈ ಥರ ಎಲ್ಲ ಒದ್ದಾಡ್ತಾ ಇದ್ದಾರೆ ಮಕ್ಕಳೇ. ಒಂದು ಅಂಕ ಅಂತ ಯಾವುದೇ ಕಾರಣಕ್ಕೂ ನೀವು ಬಿಡೋಕ್ಕೆ ಹೋಗಬೇಡಿ. ಆ ಒಂದು ಅಂಕನೇ ನಿಮ್ಮ ಭವಿಷ್ಯನ ರೂಪಿಸುತ್ತೆ ಅಂತ ಇದು ಮಿಷನ್ 40+ ನಮ್ಮ ಇಲಾಖೆ ಕೊಟ್ಟಿರುವಂತಹ ಈ ವರ್ಷದ ಮಕ್ಕಳಿಗೆ ನಿಧಾನಗತಿಯಲ್ಲಿ ಕಲ್ತರೂ ಕೂಡ 40+ ಅಂಕವನ್ನು ಪಡಿಬೋದು ಅನ್ನೋದಕ್ಕೋಸ್ಕರ ಮಾಡಿರುವಂಥ ಯೋಜನೆ 40+, ಮಿಷನ್ 40+ ಅಂತ. ಬಹಳ ಉಪಯುಕ್ತವಾದ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ರಿ. ತುಂಬ ವಿದ್ಯಾರ್ಥಿಗಳು ಖುಷಿಯಾಗಿ ಈ ದಿನದಿಂದನೇ ಕಲಿಯೋಕ್ಕೆ ಆರಂಭಿಸಬಹುದು. ಸರ್, ಈಗ ಸ್ಮಾರ್ಟ್ ವರ್ಕ್ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು? ನಾವೆಲ್ಲ ಬ್ಲೂ ಪ್ರಿಂಟ್ ಹೇಳಿಬಿಟ್ವಿ. ಈಗ ಆ ಬ್ಲೂ ಪ್ರಿಂಟಲ್ಲಿ ಇರೋಕೆ ಸುಮ್ಮನೆ ಓದ್ಕೊಳ್ತಾ ಹೋಗ್ಬೇಕಾ ಮಕ್ಕಳು, ಇಲ್ಲ ಏನಾದ್ರು ಸ್ಮಾರ್ಟ್ ವರ್ಕ್ ಮಾಡಬೇಕಾ? ಸ್ಮಾರ್ಟ್ ವರ್ಕ್ ಬೇಕೇ ಬೇಕಾಗುತ್ತೆ. ಬ್ಲೂ ಪ್ರಿಂಟ್ ಇದೆ ಅಂತಂದರೆ ಅದಕ್ಕೆ ಸ್ಮಾರ್ಟ್ ವರ್ಕ್ ಇಲ್ಲದೇ, ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಇಲ್ಲದೇ ನಾವು ಅದನ್ನು ಕಲಿಸೋಕ್ಕಾಗಲ್ಲ, ಮಕ್ಕಳು ಕಲಿಯೋಕ್ಕೂ ಆಗೋದಿಲ್ಲ. ಹೇಗೆ ಅನ್ನೋದನ್ನು ನಾವು ಇವಾಗ ಮಕ್ಕಳಿಗೆ ತಿಳಿಸ್ಕೊಡೋಣ ಸರ್. ಖಂಡಿತ ತಿಳಿಸೋಣ ಸರ್. ಓಕೆ ಸರ್. ಈಗಾಗಲೇ ನಾವು ಬ್ಲೂ ಪ್ರಿಂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಮುಂದಿನದಾಗಿ ಆ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಂತಹ ಘಟಕವಾರು ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅನ್ನೋದನ್ನು ಚರ್ಚಿಸೋಣ. ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಂತ ನಾವು ಆವಾಗಲೇ ಹೇಳಿದ್ವಿ. ಅದರಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ, ಒಟ್ಟು 5 ಅಂಕ ಅಂತ ಹೇಳಿದ್ವಿ. ಆ 1 ಅಂಕದ ಪ್ರಶ್ನೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವು ತಿಳ್ಕೊಬೋದಾಗಿದೆ. ಮೊದಲನೇದಾಗಿ ಅಂಕಗಣಿತದ ಮೂಲ ಪ್ರಮೇಯದ ನಿರೂಪಣೆ ಕೇಳಬಹುದು. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸ್ಟೇಟ್ಮೆಂಟ್ ಕೇಳಬಹುದು. ಹಾಗೆ ಅದಕ್ಕಿಂತ ಮುಖ್ಯವಾಗಿ ಈ ಪಾಠ ಅಥವಾ ಈ ಘಟಕವನ್ನು ಅಭ್ಯಾಸಕ್ಕಿಂತ ಮುಂಚೆ ಮಕ್ಕಳಿಗೆ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು ಅದರ ಬಗ್ಗೆ ತುಂಬ ಚೆನ್ನಾಗಿ ಪರಿಚಯ ಇರಬೇಕು ಸರ್. ಅದಿತ್ತು ಅಂದರೆ ಈ ಪಾಠ ಅಥವಾ ಈ ಘಟಕ ಭಾಳ ಸುಲಭ ಆಗ್ತದೆ. ಹೌದು. ಸೊ ಇಲ್ಲಿ ಮತ್ತೆ 1 ಅಂಕದ ಪ್ರಶ್ನೆ ಅಂತಂದರೆ 2 ಅವಿಭಾಜ್ಯ ಸಂಖ್ಯೆಗಳ ಮಾಸ ಅಥವಾ ಲಾಸ ಕೇಳ್ಬೋದು. ಹೌದು. HCF ಆರ್ LCM ಆಫ್ ಪ್ರೈಮ್ ನಂಬರ್ಸ್ ಕೇಳ್ಬೋದು ಸರ್. ಅಥವಾ ಎ ಮತ್ತು ಬಿ 2 ಪ್ರೈಮ್ ನಂಬರ್ಗಳಾದಾಗ, ಅವಿಭಾಜ್ಯ ಸಂಖ್ಯೆಗಳಾದಾಗ ಅವುಗಳ ಮಾಸ ಎಷ್ಟಾಗತ್ತೆ ಅಥವಾ ಲಾಸ ಎಷ್ಟಾಗತ್ತೆ ಅಂತಲೂ 1 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ. ಇದಲ್ದೇ ಬಹಳ ಸುಲಭವಾಗಿ 140, 120 ಈ ಥರ ಉದಾಹರಣೆಗಳಿಗೆ ಇವೆಲ್ಲ ಸಂಯುಕ್ತ ಸಂಖ್ಯೆಗಳು. ಇವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತಲೂ ಸಹ 1 ಮಾರ್ಕ್ಸ್ಗೆ ಕೇಳಬಹುದು. ಸೊ ಇಂಗ್ಲೀಷಲ್ಲಿ ನಾವು ಹೇಳೋದಾದ್ರೆ, ರೈಟ್ ದ ಗಿವನ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. 140 ಕೊಡ್ಬೋದು, 156 ಕೊಡ್ಬೋದು, 120 ಕೊಡ್ಬೋದು. ಈ ಥರ ಯಾವ್ದಾರೋ ಒಂದು ಚಿಕ್ಕ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ 1 ಅಂಕಗಳಿಗೆ. ಈ ಥರ ಪ್ರಶ್ನೆಗಳು 2ನೇ ಪತ್ರಿಕೆ ನೋಡ್ಬಿಟ್ರೆ ಅಲ್ಲೇನು ಮಾಡಿಬಿಟ್ಟಿದ್ದಾರೆ ಅಂದರೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಇವೆರಡರ ಮಾಸ ಕೇಳಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾವು ಮೊದಲಿಗೆ ಅವಿಭಾಜ್ಯ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳ ಪರಿಚಯ ಇತ್ತು ಅಂದರೆ, ಅವಿಭಾಜ್ಯ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆ 2, ಸಂಯುಕ್ತ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆ 4. 2 ಮತ್ತು 4ಕ್ಕೆ ಮಾಸ ಕೇಳಿದ್ರು 2 ಬರೀತಾರೆ, ಲಾಸ ಕೇಳಿದ್ರೆ 4 ಬರೀತಾರೆ. ಹೌದು. ಸೊ ಈ ರೀತಿಯಾದ ಪ್ರಶ್ನೆಗಳನ್ನು ಅವರು ಪತ್ರಿಕೆಗಳ ಮೂಲಕ ಪಡ್ಕೊಂಡು ಕಲಿತಾ ಹೋಗ್ಬಿಟ್ರೆ ಎಲ್ಲವೂ ಸುಲಭ ಆಗ್ತದೆ. ಸೊ ಇನ್ನು 2 ಅಂಕದ ಪ್ರಶ್ನೆಗಳು ಅಂತ ನಾವು ಮುಂದುವರೆದಂತೆ ಭಾಗಕ್ಕೆ ಹೋದರೆ, ಇಲ್ಲಿ 24, 36 ಉದಾಹರಣೆ ಹೇಳ್ತಾ ಇದ್ದೀನಿ. 26 ಮತ್ತು 91 ಅಥವಾ 3 ಅಂಕೆ 12, 15, 21 ಈ ಥರ ಸಂಖ್ಯೆಗಳನ್ನು ಕೊಟ್ಟು 2 ಅಥವಾ 3 ಸಂಖ್ಯೆಗಳನ್ನು ಕೊಟ್ಬಿಟ್ಟು ಸಂಯುಕ್ತ ಸಂಖ್ಯೆಗಳನ್ನು
ಇವುಗಳಿಗೆ ಮಾಸ ಕಂಡುಹಿಡಿಯಿರಿ, ಹೌದು. ಇವುಗಳಿಗೆ ಲಾಸ ಕಂಡುಹಿಡಿಯಿರಿ, ಅಪವರ್ತನ ವಿಧಾನವನ್ನು ಬಳಸ್ಕೊಳ್ಳಿ, ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿಕೊಂಡು HCF ಮತ್ತು LCM ಅನ್ನು ಪತ್ತೆ ಹಚ್ಚೋದನ್ನು 2 ಅಂಕಗಳಿಗೆ ಕೊಡೋ ಸಾಧ್ಯತೆಗಳು ಇದೆ ಸರ್. ಇದನ್ನ ನೇರವಾಗಿಯೂ ಕೊಡ್ಬೋದು, ಅಥವಾ ಹಾ. ಸರ್ 2 ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಬಿಟ್ಟಿದ್ದಾರೆ, ಹಾ. ಉದ್ದ ಅಗಲಗಳು, ಅದು ಅದಕ್ಕೆ ಟೈಲ್ಸ್ಗಳನ್ನ ಹಾಕುವಂಥದ್ದು. ಅನ್ವಯಿಕ ಪ್ರಶ್ನೆಗಳಿಗೆ ಹೋಯ್ತು. ಅಲ್ಲ. ಆದರೂ ಅಲ್ಲಿ ಮಾಡೋದು ನಾವು ಮಾಸ ಅಥವಾ ಲಾಸ, ಹಾ. HCF ಆರ್ LCM ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಮಕ್ಕಳು ಇರುತ್ತೆ. ಈ ಪ್ರಶ್ನೆ ಯಾವ ಪಾಠದ್ದು ಅಂತ ಯೋಚನೆ ಮಾಡೋದು ಜಾಸ್ತಿ. ಹೌದು. ತಕ್ಷಣ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಘನಫಲಕ್ಕೆ ಅಲ್ಲಿಗೆ ಹೋಗ್ತಾರೆ. ಹೋಗ್ತಾರೆ. ಅದಕ್ಕೆ ನಾವು ಮೊದಲಿಗೆ ಬ್ಲೂ ಪ್ರಿಂಟ್ ಹೇಳ್ಬಿಟ್ಟಿದ್ದೀವಿ. ಬ್ಲೂ ಪ್ರಿಂಟ್ ಅಲ್ಲಿ ಮೇಲ್ಮೈ ವಿಸ್ತೀರ್ಣ ಘನಫಲಕ್ಕೆ 2 ಅಂಕದ ಪ್ರಶ್ನೆ ಇಲ್ಲ. ಇರೋದಿಲ್ಲ. ಕರೆಕ್ಟ್. ಅದಕ್ಕೋಸ್ಕರ ಈ ಮಕ್ಕಳೇ ಲಾಸ ಮಾಸಕ್ಕೆ 2 ಅಂಕದ ಪ್ರಶ್ನೆ, ಮೇಲ್ಮೈ ವಿಸ್ತೀರ್ಣ ಘನಫಲ ಇದ್ದ ಹಾಗೆ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಬರಿಬೇಕು. ಖಂಡಿತ ಅದು ಅನ್ವಯಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟದ್ದ ಪ್ರಶ್ನೆ ಆಗಿರುತ್ತೆ. ಓಕೆ ಸರ್. ಹಾಗೆ 2 ಅಂಕದ ಮತ್ತೊಂದು ಪ್ರಶ್ನೆ ಅಂತಂದರೆ ನಾವು ಉದಾಹರಣೆ ಕೊಡೋದಾದರೆ 2 ಸಂಖ್ಯೆಗಳಿರುತ್ತೆ, ಹೌದು. ಪೂರ್ಣ ಸಂಖ್ಯೆಗಳು. ಅವುಗಳು ನಾವು ಒಂದನ್ನು A ಅಂತ ತಗೊಳ್ತೀವಿ, ಇನ್ನೊಂದನ್ನು B ಅಂತ ತಗೊಳ್ತೀವಿ. ಅದರ ಮಾಸ ಹೆಚ್ಚು, ಲಾಸ L, ಅಥವಾ HCF ಅಂದರೆ ಹೆಚ್ಚು, LCM ಅಂದರೆ L. ಇವುಗಳ ನಡುವಿನ ಸಂಬಂಧಕ್ಕೆ ಒಂದು ಸೂತ್ರ ಇದೆ ಸರ್. H ಇಂಟು L ಇಸ್ ಈಕ್ವಲ್ ಟು A ಇಂಟು B. ಅದನ್ನು ನಾವು ಈ ರೀತಿಯೂ ಬರ್ಕೋಬೋದು. A ಇಂಟು B ಇಸ್ ಈಕ್ವಲ್ ಟು H ಇಂಟು L. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತೀವಿ. ಹೌದು ಈ ಪ್ರಶ್ನೆಗಳು ಸಹ 2 ಅಂಕಗಳಿಗೆ ಬರಬಹುದು. ಹೌದು ಹೌದು. ನಾವು ಪ್ರಶ್ನೆ ಪತ್ರಿಕೆಯ ಹಳೆ ಪ್ರಶ್ನೆ ಪತ್ರಿಕೆ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸಿಸಿದರೆ ಇವೆಲ್ಲ ಸುಲಭ ಆಗುತ್ತೆ. ಸರ್, ಇನ್ನೂ ಒಂದು ಬಹಳ ಮುಖ್ಯವಾದ, ನೀವೀಗಾಗಲೇ ಮಿಷನ್ 40ನಲ್ಲಿ ಹೇಳಿದರೆ 2 ಅಂಕದ ಪ್ರಶ್ನೆ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ. ಪ್ರೂವ್ ದಟ್ √2, √5, ಹಾಗೆ ದ್ವಿಪದಗಳಲ್ಲಿ 2 + √3, 5 - √2 ಇಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ. ಪ್ರೂವ್ ದಟ್ ದೀಸ್ ಆರ್ ಇರ್ರ್ಯಾಷನಲ್ ನಂಬರ್ಸ್ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಂತ ನಾವು ಇಲ್ಲಿ ನಿಖರವಾಗಿ ಹೇಳ್ಬೋದು. ಹಾಗಾಗಿ ಮಕ್ಕಳು, ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯನ್ನು ಕಲೀಲೇಬೇಕಾಗಿರೋ ಒಂದು ಅವಶ್ಯಕತೆ ಇದೆ. ದಿನ ಒಂದು ರೂಟಿಗೆ ಪ್ಲಸ್ ಇರೋದೊಂದು ಕಲ್ತ್ಬಿಡ್ಲಿ, ರೂಟಿಗೆ ಮೈನಸ್ ಇರೋದೊಂದು ಪ್ರಾಕ್ಟೀಸ್ ಮಾಡಿಬಿಟ್ರೆ 2 ಮಾರ್ಕ್ಸು ಸುಲಭವಾಗಿ ಪಾಕೆಟ್ ಒಳಗೆ ಇಟ್ಕೊಂಡ್ಬಿಡ್ಬೋದು. ಖಂಡಿತ ಸರ್. ಇನ್ನು 2ನೇ ಘಟಕಕ್ಕೆ ಹೋಗ್ತಾ ಇದ್ದೀನಿ ಸರ್, ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್. ಇಲ್ಲಿ 2 ಅಂಕದ ಪ್ರಶ್ನೆ ಇಲ್ಲ, 1 ಅಂಕದ 2 ಪ್ರಶ್ನೆ ಬರ್ತಾ ಇದೆ, 3 ಅಂಕದ 1 ಪ್ರಶ್ನೆ ಬರ್ತಾ ಇದೆ ಸರ್. ಅನುಪಾತಗಳನ್ನು ಹೋಲಿಸೋದು. ನೋಡಿ ಸರ್, ಇಲ್ಲಿ ಏನಾಗಿದೆ ಅಂತಂದರೆ, ಬಹುಪದೋಕ್ತಿಗಳಲ್ಲಿ ನಾವು ವಿಧಗಳನ್ನು ತಿಳ್ಕೊಬೇಕಾಗತ್ತೆ. ಹೌದು. ವಿಧಗಳಂತಂದರೆ ರೇಖಾತ್ಮಕ ಬಹುಪದೋಕ್ತಿ, ಲೀನಿಯರ್ ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್, ವರ್ಗ ಬಹುಪದೋಕ್ತಿ, ಹಾಗೆ ಘನ ಬಹುಪದೋಕ್ತಿ, ಕ್ಯೂಬಿಕ್ ಪಾಲಿನಾಮಿಯಲ್ಸ್. ಇವುಗಳಲ್ಲಿ ಎಷ್ಟು ಗರಿಷ್ಠ ಶೂನ್ಯತೆಗಳನ್ನು ಹೊಂದಿರುತ್ತೆ ಅಂತ ಒಂದು ಪ್ರಶ್ನೆ. ಹೌ ಮೆನಿ ಮ್ಯಾಕ್ಸಿಮಮ್ ಝೀರೋಸ್ ಆರ್ ದೇರ್ ಅಂತ ಒಂದು ಪ್ರಶ್ನೆ ಕೇಳ್ಬೋದು 1 ಅಂಕಕ್ಕೆ. ಹಾಗೆ ಈ ವಿಧಗಳ ಬಗ್ಗೆನೂ ಒಂದು ಪ್ರಶ್ನೆ ಬರ್ಬೋದು, ಟೈಪ್ಸ್ ಬಗ್ಗೆ. ಹಾಗೆ ಆದರ್ಶ ರೂಪದಲ್ಲಿ ಬರೆಯುವಂಥ ಪ್ರಶ್ನೆಗಳು ಬರಬಹುದು ಇವುಗಳಿಗೆ, ವಿಧಗಳಿಗೆ ಸಂಬಂಧಪಟ್ಟಂತೆ. ಡಿಗ್ರಿ ಭಾಳ ಇಂಪಾರ್ಟೆಂಟ್ ಆಗಿರೋದು, ಡಿಗ್ರಿ, ಮಹತ್ತಮ ಘಾತ, ಡಿಗ್ರಿಯನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಮಾರ್ಕ್ಸಿನ ಒಂದು ಪ್ರಶ್ನೆ ಬರಬಹುದು, ಬರುತ್ತೆ ಸರ್. ಹಾಗೆ ಇಲ್ಲಿ ಗ್ರಾಫನ್ನು ಕೊಡ್ತಾನೆ ಸರ್, ಒಂದು ಗ್ರಾಫ್ ಸಣ್ಣ ಚಿತ್ರವನ್ನು ಕೊಡ್ತಾನೆ. ಈ ಗ್ರಾಫ್ ಚಿತ್ರದ ಕೊಟ್ಬಿಟ್ಟು ಇಲ್ಲಿ ಈ ನಕ್ಷೆಯಲ್ಲಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಥವಾ ಶೂನ್ಯತೆಗಳು ಯಾವುವು ಅಂತಲೂ ಕೇಳ್ಬೋದು. ಹೌ ಮೆನಿ ಝೀರೋಸ್ ಆರ್ ದೇರ್, ಆರ್ ನೇಮ್ ದ ಝೀರೋಸ್, ಆರ್ ರೈಟ್ ದ ಝೀರೋಸ್, ಐಡೆಂಟಿಫೈ ದ ಝೀರೋಸ್ ಅಂತ ಪತ್ತೆ ಹಚ್ಚೋದಕ್ಕೆ ಕೇಳ್ತಾನೆ ಸರ್. ಇದು ಮಕ್ಕಳಿಗೆ ಸುಲಭ, ನಾವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರೆ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀನಿ ಸರ್, ಐಡೆಂಟಿಫೈ ದ ಝೀರೋಸ್ ಅಂಡ್ ಫ್ರೇಮ್ ದ ಪಾಲಿನಾಮಿಯಲ್. ಅದು ಬೇರೆ ಸೇರಿಸ್ಕೊಂಡಿರ್ತಾನೆ. ಸೊ ಅದು 2 ಅಂಕದ ಪ್ರಶ್ನೆಗಳಿಗೆ ಹೋಗತ್ತೆ ಅಂತ ನಾವು 2 ಅಂಕದ ಪ್ರಶ್ನೆ ಇಲ್ಲ, 3 ಅಂಕಕ್ಕೆ ಹೋಗಬಹುದು. ಹಾಗಾಗಿ ಆಮೇಲೆ ಇನ್ನು ಚಿಕ್ಕದಾಗಿರುವಂಥ 7 p(x) = 7x + 10, 7x + 10, p(y) = 2y - 8. ಇದರಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯೋಕ್ಕೆ ಒಂದು 1 ಮಾರ್ಕ್ಸಿನ ಅಂಕಗಳ ಪ್ರಶ್ನೆಗಳನ್ನು ಕೇಳಬಹುದು. ಆದರೆ 2 ಅಂಕದ ಪ್ರಶ್ನೆ ಇರಲಿಲ್ಲ. ಆದರೆ 3 ಅಂಕದ ಪ್ರಶ್ನೆಗಳಿಗೆ ನಾವು ಹೋದಾಗ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳಲೇಬೇಕಾದಂಥ ವಿಷಯ ಅಂತಂದರೆ ಮೂಲ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ. ಈ ಸೂತ್ರ ಬೇಕೇ ಬೇಕು. ಆಲ್ಫಾ ಪ್ಲಸ್ ಬೀಟಾ ಅನ್ನೋದು ಶೂನ್ಯತೆಗಳಾದರೆ ಆಲ್ಫಾ ಪ್ಲಸ್ ಬೀಟಾ = -b/a, ಹಾಗೆ ಆಲ್ಫಾ ಬೀಟಾ = c/a. ಇದನ್ನು ಅವರು ಸೂತ್ರಗಳನ್ನ ಕಲ್ತಿದ್ಕೊಂಡ್ರೆ
ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಅಂತೇಳಿ ಕೇಳಿದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಈ ಒಂದು ಪಾಲಿನಾಮಿಯಲ್ ವರ್ಗ ಅಂತಂದ್ರೆ ನಾವು ಇಂಗ್ಲೀಷಲ್ಲಿ ಕ್ವಾಡ್ರಾಟಿಕ್ ಅಂತ ಕರಿತೀವಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಇದನ್ನು ಒಂದು ಸೂತ್ರವನ್ನು ಬರೆಯೋದಕ್ಕೆ ಅಲ್ಲಿ ಕೇಳ್ಬೋದು ಸರ್. ಹಾಗೆ ಇದ್ರ ಮೇಲೂ ಲೆಕ್ಕಗಳನ್ನು ಕೇಳಿಸ್ತಾನೆ. ಆಲ್ಫಾ ಪ್ಲಸ್ ಬೀಟಾ ಬೆಲೆ ಕೊಟ್ಟಿರ್ಬೋದು, ಆಲ್ಫಾ ಬೀಟಾ ಬೆಲೆನೂ ಕೊಟ್ಟಿರ್ತಾನೆ. ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟು ಈ ಒಂದು ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಬರೀರಿ ಅಂತ ಕೇಳ್ತಾನೆ. ವರ್ಗ ಬಹುಪದೋಕ್ತಿಯನ್ನು ಬರೆಯಕ್ಕೆ ಕೇಳ್ತಾನೆ. ಈ ಸೂತ್ರ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಸರ್, ಅದು ಇಲ್ಲ. ಅದನ್ನ ನಾವು ಹಿಂದಿನ ಕಂಟೆಂಟ್ ಅನ್ನು ಉಪಯೋಗಿಸ್ಕೊಂಡು ಟೀಚರ್ಸ್ ಸ್ವಲ್ಪ ಮಕ್ಕಳಿಗೆ ಇನ್ಸಿಸ್ಟ್ ಮಾಡಿಬಿಟ್ರೆ ಅದು ಸುಲಭ ಆಗುತ್ತೆ ಸರ್. ತುಂಬಾ 4-5 ಹಂತಗಳನ್ನ ಬಳಸೋದ್ರ ಬದಲು ಒಂದೇ ಹಂತದಲ್ಲಿ ಪಾಲಿನಾಮಿಯಲ್ನ ನಾವು ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಖಂಡಿತ ಸರ್, ಬಹುಪದೋಕ್ತಿ ಬರೆಯಕ್ಕೆ ಬಹಳ ಈಸಿ ಆಗುತ್ತೆ. ಕೆಲವೊಂದ್ಸಲಿ ಶೂನ್ಯತೆಗಳನ್ನ ಕೊಟ್ಬಿಡ್ತಾನೆ, ಝೀರೋಸ್ ಅನ್ನು ಕೊಟ್ಬಿಡ್ತಾನೆ. ಒಂದನ್ನ ಆಲ್ಫಾ ಅಂತ ತಗೋಬೇಕು, ಇನ್ನೊಂದನ್ನ ಬೀಟಾ ಅಂತ ತಗೊಳ್ಬೇಕು. ಆವಾಗೂ ಸಹ ಈ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೆಯೋಕ್ಕೆ ಕೇಳ್ತಾನೆ. ಅದನ್ನು ಸುಲಭವಾಗಿ ವಿದ್ಯಾರ್ಥಿಗಳು ನೆನಪಲ್ಲಿ ಇಟ್ಕೊಂಡು ಬರೀಬಹುದು. ಆದರೆ ನಾವು ಟೀಚರ್ ಆದಂಥವ್ರು ಮಕ್ಕಳಿಗೆ ಇದರ ಉದಾಹರಣೆಗಳನ್ನು ಕೊಡುತ್ತಾ ನಾವು ಬರೆಸ್ತಾ ಇದ್ದರೆ ಅದನ್ನು ಸಹ ನೆನಪಿಟ್ಕೊಂಡು ಆರಾಮಾಗಿ ಅವ್ರು ಬರೀತಾರೆ. 2 ಅಂಕವನ್ನು ಪಡ್ಕೊಳ್ತಾರೆ. 2 ಅಂಕ ಮೀನ್ಸ್ ಒಂದು ಅಂಕದ 2 ಪ್ರಶ್ನೆಗಳಿಗೆ ಉತ್ತರವನ್ನು ಸುಲಭವಾಗಿ ಬರೀತಾರೆ. ಇನ್ನೊಂದು ಭಾಳ ಮುಖ್ಯವಾಗಿ ನಾವು ಹೇಳಲೇಬೇಕಾಗಿರೋದು 3 ಅಂಕದ ಪ್ರಶ್ನೆ. ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇರುವಂಥ ಒಂದು ಪ್ರಶ್ನೆ ಅಂತಂದರೆ ಯಾವುದಪ್ಪ ಅದು ಅಂತಂದ್ರೆ ವರ್ಗ ಬಹುಪದೋಕ್ತಿ ಕೊಟ್ಬಿಡ್ತಾರೆ. ಎಸ್, ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಶೂನ್ಯತೆಗಳನ್ನು ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚಿಬಿಟ್ಟು ನಂತರದಲ್ಲಿ ಈ ಶೂನ್ಯತೆಗೂ ಮತ್ತು ಸಹಗುಣಕಗಳಿಗಿರುವ ಸಂಬಂಧವನ್ನು ತಾಳೆ ನೋಡಿ ಅಂತ ಒಂದು ಪ್ರಶ್ನೆ ಇದೆ. ನಾವು ಇಂಗ್ಲೀಷ್ ಓದ್ತಿರುವಂಥ ವಿದ್ಯಾರ್ಥಿಗೆ ಹೇಳೋದಾದರೆ ಫೈಂಡ್ ದ ಝೀರೋ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅಲ್ಲಿ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯೆಂಟ್ಸ್ ಅಂತ ಹೇಳಿ ಪ್ರಶ್ನೆಗಳು ಇದ್ದೇ ಇರುತ್ತೆ. ಮಾಡೆಲ್ ಪೇಪರ್ಗಳಲ್ಲೂ ಇದೆ, ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಇದೆ. ಹಾಗೆ ಇದರಲ್ಲೂ ಸಹ ಅಪ್ಲೈಡ್ ಕ್ವಶನ್ ಕೆಲವೊಂದು ಬಂದಿದೆ, ನೋಡಿದಿರ ಸರ್? ಎಲ್ ಬಿ ಎನ್ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಕೆಲವೊಂದಲ್ಲಿ ಬಂದಿದೆ. ನಿತ್ಯ ಸಮೀಕರಣಗಳು ಗೊತ್ತಾದ್ರೆ ಅದನ್ನ ಸುಲಭವಾಗಿ ಮಕ್ಕಳು ಅದನ್ನ ಸಾಧಿಸ್ತಾ ಹೋಗ್ಬೋದು. 1/α ಪ್ಲಸ್ 1/β ಬೆಲೆ ಎಷ್ಟು, ಇದೇ ರೀತಿ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಬೀಟಾ ಸ್ಕ್ವೇರ್ ಆಲ್ಫಾ ಇದರ ಬೆಲೆ ಎಷ್ಟು, ಈ ಥರ ಎಲ್ಲ ಕೇಳಿರುತ್ತೆ. ಒಂದು ಸ್ವಲ್ಪ ನಾವು ಈ ಥರ ಬುಕ್ಗಳನ್ನು ರೆಫರ್ ಮಾಡಿದಾಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅಲ್ಲಿ ಬರೀಬಹುದು ಸುಲಭವಾಗಿ. ಒಟ್ಟು 5 ಅಂಕಗಳನ್ನು ಇದನ್ನೇ ಉಲ್ಟನೂ ಕೇಳ್ತಾರೆ ಸರ್. ಆಲ್ಫಾ ಮತ್ತು ಬೀಟಾಗಳ ಮೊತ್ತ, ಆಲ್ಫಾ ಬೀಟಾಗಳ ಗುಣಲಬ್ಧ ಕೊಟ್ಟುಬಿಟ್ಟು ಬಹುಪದೋಕ್ತಿಯನ್ನು ರೂಪಿಸಿ ಅಂತ, ಇಲ್ಲ ಇವೆರಡು ಶೂನ್ಯತೆಗಳಾದಾಗ ಬಹುಪದೋಕ್ತಿಯನ್ನು ಬರೆದು ತಾಳೆ ನೋಡಿ ಅನ್ನೋದನ್ನು ಕೂಡ ಅಂದರೆ ವಿರುದ್ಧವಾದ ಪ್ರಶ್ನೆಯನ್ನು ಕೇಳಿ ಪುನಃ ಪ್ರಶ್ನೆಯನ್ನೇ ಪಡೆಯುವಂತಹ ಒಂದು ವಿಧಾನವನ್ನೇ ಈ ಥರದಲ್ಲೂ ಕೇಳೋ ಸಾಧ್ಯತೆಗಳು ಇದ್ದಾವೆ. ಸರಿ ಸರ್. ಮುಂದಿನ ಒಂದು ಘಟಕ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಇದರಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ ಒಂದೇ ಒಂದು ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಈ ರೀತಿಯಾಗಿದೆ ಸರ್. ಇಲ್ಲಿ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಂತಂದಾಗ ಅದರ ಸಾಮಾನ್ಯ ರೂಪ ಜನರಲ್ ಫಾರಮು a1x ಪ್ಲಸ್ b1y ಪ್ಲಸ್ c1 = 0, ಮತ್ತೊಂದು a2x ಪ್ಲಸ್ b2y ಪ್ಲಸ್ c2 = 0. ಇದರಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆಗಲಿ ನಮ್ಮ ನೋಟ್ಸ್ ವಿದ್ಯಾರ್ಥಿಗಳು ನಾವು ಈಗಾಗಲೇ ಬರ್ಸಿದ್ದೀವಿ ಸರ್ ಒಂದು ಚಾರ್ಟು. ಅದರಲ್ಲಿ ಅನುಪಾತಗಳ ಹೋಲಿಕೆ ಕೊಟ್ಟಿದ್ದೀವಿ. ಇಲ್ಲಿ ಅನುಪಾತಗಳ ಹೋಲಿಕೆ ನಾನು ಬಹುಪದೋಕ್ತಿಗೆ ಹೇಳಿಬಿಟ್ಟೆ. ಇಲ್ಲಿ ಸರ್ ಅನುಪಾತಗಳ ಹೋಲಿಕೆ, ಹಾಗೆ ನಕ್ಷಾ ರೂಪದಲ್ಲಿ ಪ್ರತಿನಿಧಿಸುವಿಕೆ ಮತ್ತು ಪರಿಹಾರ, ಈ ಒಂದು ಚಾರ್ಟ್ ಇದೆ ಸರ್. ಅಲ್ಲಿ ನಮಗೆಲ್ಲ ಗೊತ್ತಿರೋಂಗೆ ಅನುಪಾತಗಳ ಹೋಲಿಕೆಗೆ ಮುಂಚೆ ನಾವು ಅದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್ಸ್ಗಳಲ್ಲಿ 2 ವಿಧಗಳಿದೆ ಸರ್. ಒಂದು ಸ್ಥಿರ ಜೋಡಿಗಳು, ಮತ್ತೊಂದು ಅಸ್ಥಿರ ಜೋಡಿಗಳು. ಸ್ಥಿರ ಜೋಡಿಗಳಲ್ಲಿ 2 ವಿಧ ಪುನಃ ಮತ್ತೆ. ಒಂದು ಸ್ವತಂತ್ರ ಜೋಡಿಗಳು, ಎರಡನೇದಾಗಿ ಅವಲಂಬಿತ ಜೋಡಿಗಳು. ಇಂಗ್ಲೀಷಲ್ಲಿ ಕನ್ಸಿಸ್ಟೆಂಟ್ ಸಿಸ್ಟಮ್, ಅದರಲ್ಲಿ 2 ಟೈಪ್ಸ್, ಒಂದು ಇಂಡಿಪೆಂಡೆಂಟ್ ಸಿಸ್ಟಮ್, ಇನ್ನೊಂದು ಡಿಪೆಂಡೆಂಟ್ ಸಿಸ್ಟಮ್. ಹಾಗೆ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ 2ನೇ ವಿಧಾನ, ಅದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಈಗ ಸ್ಥಿರ ಜೋಡಿಗಳಲ್ಲಿ ಕನ್ಸಿಸ್ಟೆಂಟ್ ಸಿಸ್ಟಮಲ್ಲಿ ಅನುಪಾತಗಳ ಹೋಲಿಕೆ ಮಾಡಿದಾಗ a1/a2 ನಾಟ್ ಈಕ್ವಲ್ ಟು b1/b2 ಅಂತ ಒಂದಿದೆ ಸರ್.
ಇದು ಗ್ರಾಫಲ್ಲಿ ಈ ಒಂದು ಪ್ರಶ್ನೆಗೆ ನಾವು ಉದಾಹರಣೆ ಮೂಲಕ ಗ್ರಾಫನ್ನು ಹಾಕಿದಾಗ ಆ ಎರಡೂ ರೇಖೆಗಳು ಛೇದಿಸುತ್ತವೆ. ಹೌದು. ಇಂಗ್ಲೀಷಲ್ಲಿ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ ಸರ್. ಹಾಗೆ ಇದಕ್ಕೆ ಪರಿಹಾರ ಖಂಡಿತ ಇರುತ್ತೆ. ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಕರಿತೀವಿ. ಹಾಗೆ ಅವಲಂಬಿತ ಜೋಡಿಗಳಲ್ಲಿ ಡಿಪೆಂಡೆಂಟ್ ಸಿಸ್ಟಮಲ್ಲಿ ಅನುಪಾತಗಳ ಹೋಲಿಕೆ ಈ ರೀತಿಯಾಗಿದೆ. A1/A2 = B1/B2 = C1/C2. ಇಲ್ಲೂ ಸಹ ಎರಡು ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದರೆ ಅದು ಒಂದರಲ್ಲೊಂದು ಐಕ್ಯಗೊಳ್ಳುವ ರೇಖೆಗಳಾಗುತ್ತೆ. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ನಾವು ಕರಿತೀವಿ ಸರ್. ಇಲ್ಲಿ ಪರಿಹಾರ ಅಪರಿಮಿತ ಪರಿಹಾರಗಳಿದೆ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಒಟ್ಟಲ್ಲಿ ಸ್ಥಿರ ಜೋಡಿಗಳಿಗೆ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಲ್ಲಿ ಪರಿಹಾರ ಇದೆ, ಹೌದು, ಸೊಲ್ಯೂಷನ್ಸ್ ಇರುತ್ತೆ, ಮಾತ್ರ ಸ್ಥಿರ ಇಲ್ಲ ಅಂದ್ರೆ. ಇನ್ನು ಎರಡನೇ ವಿಧಾನ ನಾವು ಹೇಳಬೇಕು ಅಂದರೆ ಅಸ್ಥಿರ ಜೋಡಿ. ಇದರ ಅನುಪಾತದ ಹೋಲಿಕೆ ಮಾಡಿದಾಗ A1/A2 = B1/B2 ≠ C1/C2. ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಇದು. ಇದರ ನಕ್ಷೆ ಬರೆದಾಗ ಎರಡು ಸಮಾಂತರ ರೇಖೆಗಳು ಬರುತ್ತೆ, ಛೇದಿಸುವುದೇ ಇಲ್ಲ. ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಇದಕ್ಕೆ ಪರಿಹಾರ ಇರೋದಿಲ್ಲ, ನೋ ಸೊಲ್ಯೂಷನ್ ಸರ್. ಇದು ನನ್ನ ಮಕ್ಕಳು ಕರೆಕ್ಟಾಗಿ ಕಲ್ತ್ರೆ 1 ಅಂಕದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು. ಹಾಗೆ ಇಲ್ಲೊಂದು ಉದಾಹರಣೆಗಳನ್ನು ಕೊಡ್ತೇನೆ ಸರ್. 2x + 3y = 9, 4x + 6y = 18. ಈ ರೀತಿ ಎರಡು ಸಮೀಕರಣಗಳನ್ನು ಕೊಟ್ಟು ಇದರಲ್ಲಿ ಎಷ್ಟು ಪರಿಹಾರಗಳನ್ನು ನಾವು ಕಂಡುಹಿಡ್ಕೋಬಹುದು. ಹಾಗಾದರೆ ಅನುಪಾತದ ಹೋಲಿಕೆ ಮಾಡೋಕ್ಕೂ ಕೇಳ್ಬೋದು. ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಯಾವ ರೀತಿ ನಕ್ಷೆ ಬರುತ್ತೆ ಅಂತ ಕೇಳ್ಬೋದು. ಸ್ವಭಾವ ಕೇಳ್ಬೋದು, ಸ್ಥಿರನೋ ಅಸ್ಥಿರವೋ. ನಾವು ಇಂಗ್ಲೀಷಲ್ಲಿ ಹೇಳಿದ್ರೆ ಹೌ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್ ಅಂತ ಈ ಒಂದು ಉದಾಹರಣೆಗೆ ತಗೊಂಡು ನಾವು ಕೇಳ್ಬೋದು. ಗ್ರಾಫನ್ನು ಯಾವ ರೀತಿ ಹಾಕಿದಾಗ ಯಾವ ರೀತಿ ಬರುತ್ತೆ ಅಂತಲೂ, ಯಾವ ಟೈಪ್ಸಲ್ಲಿ ವಿಧದಲ್ಲಿ ಬರುತ್ತೆ ಅಂತ ತಿಳ್ಕೊಬೋದು. ಮತ್ತು ಇದು ಕನ್ಸಿಸ್ಟೆಂಟ್ ಸಿಸ್ಟಮ್ ಈಕ್ವೇಷನ್ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತಲೂ ಪ್ರಶ್ನೆ ಕೇಳ್ಬೋದು. ಸೊ ಅದಕ್ಕೆ ನಾವು ಕಂಪ್ಯಾರಿಸನ್ ಆಫ್ ರೇಷಿಯೋಸ್ ಮಾಡಲೇಬೇಕಾಗ್ತದೆ. ಅಂದರೆ ಅನುಪಾತಗಳ ಹೋಲಿಕೆ ಮಾಡಿಕೊಂಡು ಪ್ರಶ್ನೆಗಳನ್ನು ಕೇಳ್ಕೋಬೋದು ಸರ್. ಹಾಗೆ ಕೆಲವೊಂದು ಈ ರೀತಿ ಪ್ರಶ್ನೆ ಇದೆ. ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಒಂದು ಉದಾಹರಣೆ ಹೇಳ್ತೀನಿ ಸರ್ ನಿಮಗೆ. 3x + 2ky = 2 ಮತ್ತು 2x + 5y + 1 = 0. ಒಂದು ಉದಾಹರಣೆ ಸರ್ ಇದು. ಇದು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದಾಗ ಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಸಮಾಂತರ ರೇಖೆ ಅಂದ ತಕ್ಷಣ ಮಕ್ಕಳಿಗೆ ಗೊತ್ತಾಗಬೇಕು ಅನುಪಾತಗಳು ಪರಸ್ಪರ ಸಮ ಅನ್ನೋದು ಗೊತ್ತಿದ್ದಾಗ ಇಲ್ಲಿ ಕೆ ಬೆಲೆ A1/A2 = B1/B2 ಇವೆರಡನ್ನ ಬರ್ಕೊಂಡ್ರೆ ಕೆ ಬೆಲೆ ಸುಲಭವಾಗಿ ಪತ್ತೆ ಹಚ್ಕೋಬಹುದು. ಸೊ ಇಂಗ್ಲಿಷಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಇಟ್ ರೆಪ್ರೆಸೆಂಟ್ಸ್ ಪ್ಯಾರಲಲ್ ಲೈನ್ಸ್ ಅಂತೇಳಿ ಎರಡು ಈಕ್ವೇಷನ್ ಅನ್ನು ಕೊಡ್ತಾರೆ ಸರ್. ಇದಿಷ್ಟು ನಾವು 1+1+ ಮಾರ್ಕ್ಸ್ಗಳಿಗೆ ಕೇಳುವಂಥ ಪ್ರಶ್ನೆಗಳಾಯಿತು. ಇನ್ನು ಬಹಳ ಮುಖ್ಯವಾಗಿ ಸರ್ 2 ಅಂಕದ ಪ್ರಶ್ನೆ ಅದೇನಪ್ಪ ಅಂತಂದರೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಿ ಅದು ಸಾಲ್ವ್ ಅಂತ ಕೇಳ್ತಾರೆ. ಅದು ವರ್ಜಿಸುವ ವಿಧಾನ ಕೇಳ್ಬೋದು ಅಥವಾ ಆದೇಶಿಸುವ ವಿಧಾನ ಕೇಳ್ಬೋದು. ಸೊ ನಾವು ಇಂಗ್ಲೀಷಲ್ಲಿ ಹೇಳಿದರೆ ಎಲಿಮಿನೇಷನ್ ಮೆಥಡ್ ಆರು ಕೇಳ್ಬೋದು ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಆರು ಕೇಳ್ಬೋದು. ಸೊ ಈ ಥರ ಲೆಕ್ಕಗಳನ್ನು ತುಂಬ ಇದ್ದಾವೆ. ವಿದ್ಯಾರ್ಥಿಗಳು ಇದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ತುಂಬ ಪ್ರಶ್ನೆಗಳು ಕಾಣ್ತೀವಿ. ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಸುಲಭವಾಗಿ ಎಕ್ಸ್ ಮತ್ತು ವೈಗಳ ಬೆಲೆ ಸಿಗತ್ತೆ. ಖಂಡಿತ 2 ಅಂಕನೂ ಸಹ ಇಲ್ಲಿ ಸಿಗತ್ತೆ ಸರ್. ಹಾಗೆ ಈ ಒಂದು ಘಟಕದಲ್ಲಿ ಮಕ್ಕಳಿಗೆ ವರದಾನ ಆಗಿದೆ 4 ಅಂಕದ ಪ್ರಶ್ನೆ. 4 ಅಂಕದ ಪ್ರಶ್ನೆ ಅದೇ ಗ್ರಾಫ್ ನಕ್ಷೆ ಸರ್. ನಕ್ಷಾ ವಿಧಾನದಲ್ಲಿ 4 ಅಂಕಗಳು ವಿದ್ಯಾರ್ಥಿಗಳೆಲ್ಲರೂ ಪಡ್ಕೋಬಹುದು. ಅತ್ಯಂತ ಸುಲಭವಾಗಿರುತ್ತೆ. ಇಲ್ಲಿ ನಾವು ನಕ್ಷೆಗಳನ್ನು ಪ್ರತಿಸೋಕ್ಕಿಂತ ಮುಂಚೆ 2 ಬಾಕ್ಸ್ಗಳನ್ನು ಹಾಕ್ಕೋಬೇಕಾಗತ್ತೆ. ಅಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗತ್ತೆ. ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಬಾಕ್ಸ್ಗಳಲ್ಲಿ ನಿಖರವಾಗಿ ಬರೀಬೇಕಾಗತ್ತೆ. ಇದಕ್ಕೆ 2 ಅಂಕಗಳನ್ನು ಪಡ್ಕೊಳ್ತಾರೆ. ಜೊತೆಗೆ ನಕ್ಷೆಯನ್ನು ಗುರುತಿಸಿ ರೇಖೆಗಳನ್ನು ಎಳೆಯೋದ್ರ ಮುಖಾಂತರ ಮತ್ತೆರಡು ಅಂಕಗಳನ್ನು ಪಡ್ಕೊಳ್ತಾರೆ. ಸುಲಭವಾಗಿ 4 ಅಂಕಗಳು ಖಂಡಿತ ವಿದ್ಯಾರ್ಥಿಗಳು ಪಡ್ಕೋಬಹುದು ಸರ್. ಹೌದು. ಇನ್ನು ಮುಂದಿನ ಘಟಕಕ್ಕೆ ಹೋಗೋಣ. ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಈಕ್ವೇಷನ್. ಹೌದು ಸರ್. ಸೊ ಇಲ್ಲಿ ಸಹ ನಮಗೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಇದೆ ಸರ್. ಸೊ ಈಗ ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು ಅಂತಂದರೆ ಈ ರೀತಿಯಾಗಿ ಕೇಳ್ಬೋದು. ಆದರ್ಶ ರೂಪದಲ್ಲಿ ಬರೆಯಿರಿ ಕ್ವಾಡ್ರಾಟಿಕ್ ಈಕ್ವೇಷನ್ಗಳನ್ನು ಅಥವಾ ವರ್ಗ ಸಮೀಕರಣ ಆದರ್ಶ ರೂಪ. ax² + bx + c = 0.
ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿರೋದಂದ್ರೆ ಮೂಲಗಳ ಶೋಧಕ, ವರ್ಗ ಸಮೀಕರಣದ ಮೂಲಗಳ ಶೋಧಕ, ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್, ಡೆಲ್ಟಾ ಇಸ್ ಈಕ್ವಲ್ ಟು b² - 4ac. ಇದಕ್ಕೆ ಸಣ್ಣ ಪುಟ್ಟ ಕ್ವಶನ್ಗಳು ಬರ್ಬೋದು ಸರ್. ಹಾಗೆ ನೇಚರ್ ಆಫ್ ದಿ ರೂಟ್ಸ್, ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ. ಡೆಲ್ಟಾ ಗ್ರೇಟರ್ ದ್ಯಾನ್ 0, 2 ಮೂಲಗಳಿರುತ್ತೆ, ಅವು ಭಿನ್ನವಾದಂತಹ ವಾಸ್ತವ ಮೂಲಗಳಾಗಿರುತ್ತೆ. ಡೆಲ್ಟಾ ಇಸ್ ಈಕ್ವಲ್ ಟು 0, ಮೂಲಗಳು ವಾಸ್ತವ ಮತ್ತು ಸಮ ಅಂತ ಕರಿತೀವಿ. ಡೆಲ್ಟಾ ಲೆಸ್ ದ್ಯಾನ್ 0, ಮೂಲಗಳು ವಾಸ್ತವವೇ ಅಲ್ಲ, ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ನಾವು ಕರಿತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ಡೆಲ್ಟಾ ಗ್ರೇಟರ್ ದ್ಯಾನ್ 0 ಅಂತಂದರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂದರೆ 2 ಈಕ್ವಲ್ ರಿಯಲ್ ರೂಟ್ಸ್, ಆ್ಯಂಡ್ ಡೆಲ್ಟಾ ಲೆಸ್ ದ್ಯಾನ್ 0 ಅಂದರೆ ನೋ ರಿಯಲ್ ರೂಟ್ಸ್. ಇದು ಮಕ್ಕಳು ತಿಳ್ಕೊಂಡ್ರೆ ಪ್ರಶ್ನೆ ಬಂದೇ ಬರುತ್ತೆ ಸರ್. ಆರಾಮಾಗೆ 2 ಅಂಕವನ್ನು ಅಲ್ಲಿ ಪಡ್ಕೋಬಹುದು. ಇದಕ್ಕಿಂತ ಮುಂಚೆ ವರ್ಗ ಸಮೀಕರಣವನ್ನು ಗುರುತಿಸಿ ಐಡೆಂಟಿಫೈ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅದು ಇರುತ್ತೆ. ವರ್ಗ ಸಮೀಕರಣವಾಗಿ ಪರಿವರ್ತಿಸಿ ಅಂತನೂ ಸಹ ಪ್ರಶ್ನೆಗಳು ಹೇಳುತ್ತೆ. ಹೌದು ಸರ್, ಅಲ್ವಾ ಸರ್? ಸೊ ಈ ಥರ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಬರ್ತವೆ. 2 ಅಂಕದಕ್ಕೆ ನಾವು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ, ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ನೋಡಿರುವಂತೆ ಅಪವರ್ತಿಸಿ, ವರ್ಗ ಸಮೀಕರಣವನ್ನು ಅಪವರ್ತಿಸಿ. 3x² - 5x + 2 = 0, ಫ್ಯಾಕ್ಟರೈಸ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಮಾನ್ಯವಾಗಿ ನಾವು ಪ್ರಶ್ನೆ ಪತ್ರಿಕೆ ನೋಡಿದಾಗ ಅದಕ್ಕೆ ಒಂದು ಚಾಯ್ಸು ಇರುತ್ತೆ. ಅದು ಮೂಲಗಳ ಶೋಧಕ ಅಂತ ಹೇಳ್ತೀವಿ. ಫೈಂಡ್ ದ ಡಿಸ್ಕ್ರಿಮೆಂಟ್ ಆಫ್ ದ ಈಕ್ವೇಷನ್ ಅಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ದಿ ರೂಟ್ಸ್ ಅಂತ ಹೇಳಿ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತೇಳಿ ಒಂದು 2x² - 3x + 5 = 0 ಆ ಥರ ಉದಾಹರಣೆಗಳನ್ನು ನಾನು ಹೇಳಿದೆ. ಆ ಥರದ ಬೇಕಾದಷ್ಟು ಉದಾಹರಣೆಗಳನ್ನು ಮಕ್ಕಳು, ವಿದ್ಯಾರ್ಥಿಗಳು ಕಲಿತ್ರೆ 2 ಅಂಕ ಖಂಡಿತ ಬರುತ್ತೆ ಸರ್. ಇನ್ನು ಇದೇ ಒಂದು ಯಾವ ರೀತಿ ಅಂದರೆ ಕೆ ಬೆಲೆ ಕಂಡುಹಿಡಿಯೋದು ಇಲ್ಲೂ ಸಹ ಬರೋ ಸಾಧ್ಯತೆಗಳು 2 ಅಂಕಕ್ಕಿದೆ ಸರ್. ಅದೇನಪ್ಪ ಅಂತಂದರೆ ಈ ಕೆಳಗಿನ ಸಮೀಕರಣಗಳು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾಗ ಕೆ ಬೆಲೆ ಕಂಡುಹಿಡಿಯಿರಿ. ಇಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಆರ್ ಈಕ್ವಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಾನೆ. ಒಂದು ಉದಾಹರಣೆ ಬಾಯಲ್ಲಿ ಹೇಳಿದ್ರೆ 100x² - 20x + k = 0. ಇಲ್ಲಿ ಕೆ ಬೆಲೆಯನ್ನು ಕಂಡುಹಿಡಿಯೋದು ಇದು ಸಹ 2 ಅಂಕಗಳಿಗೆ ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು ಸರ್ ಇಲ್ಲಿ ಬರುವಂಥ 3 ಅಂಕದ ಪ್ರಶ್ನೆ ಬಗ್ಗೆ ಹೇಳಬೇಕು ಅಂತಂದರೆ ಅದು ಹೆಚ್ಚಾಗಿ ನಾವು ಹೇಳಬೇಕು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, ಹೇಳಿಕೆಯ ಪ್ರಶ್ನೆಗಳಾಗಿರುತ್ತೆ. ಸೊ ಇದನ್ನು 2-3 ಬಾರಿ ಮಕ್ಕಳು, ವಿದ್ಯಾರ್ಥಿಗಳು ಓದೋದ್ರಿಂದ ಸಮೀಕರಣದ ರಚನೆ ಮಾಡಬೇಕಾಗತ್ತೆ. ಸಮೀಕರಣದ ರಚನೆ ಮಾಡಿ ಅದನ್ನು ಪರಿಹಾರವನ್ನು LB ನಲ್ಲಿ ತುಂಬ ಕೊಟ್ಟಿದ್ದಾರೆ ಸರ್. ಹೌದು, ಖಂಡಿತ ಅದನ್ನು ಅಭ್ಯಾಸ ಮಾಡಿಕೊಂಡು ಈ 7 ಪ್ರಶ್ನೆ ಪತ್ರಿಕೆ ರಿವಿಷನ್ ಮಾಡ್ಕೊಬಿಟ್ರೆ 3 ಮಾರ್ಕ್ಸಿಗೆ ಅವ್ರು ಬಹಳ ಸುಲಭವಾಗಿ 3 ಅಂಕನೂ ತಗೋಬಹುದು. ಹೌದು ಸರ್, ಪ್ರಯತ್ನ ಬೇಕು, ಮಕ್ಕಳ ಪ್ರಯತ್ನ ಇದ್ದರೆ ಈ 3 ಅಂಕಗಳನ್ನು ಸಹ ಪಡ್ಕೋಬಹುದು. ಇನ್ನು ಸರ್ ಮುಂದಿಂದು ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಇದೆ. ನೀವು ಅವಾಗ ಚರ್ಚಿಸಿದಂತೆ AN ಫಾರ್ಮುಲಾ, nth ಟರ್ಮ್ ಆಫ್ AP, ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವ ಸೂತ್ರ AN = A + n - 1 × D. ಇದರಲ್ಲಿ ಪ್ರಶ್ನೆಗಳು ನಾವು ಸಾಕಷ್ಟು ಮಾಡಿಸಿರ್ತೀವಿ. ಸೊ A ಕಂಡುಹಿಡಿಯೋದು ಕೇಳ್ಬೋದು, D ಕಂಡುಹಿಡಿಯೋದು ಕೇಳ್ಬೋದು, AN ಕಂಡುಹಿಡಿಯೋದು ಕೇಳ್ಬೋದು. ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ, 1 ಅಂಕಕ್ಕೆ ಬರ್ಬೋದು ಸರ್. ಇನ್ನು SN ಸೂತ್ರ, ಇದು ಸೂತ್ರ ಆಧಾರಿತ ಲೆಕ್ಕಗಳನ್ನು ನಾವು ಅನೇಕ ಬಿಡಿಸಿರ್ತೀವಿ. ಸಮಾಂತರ ಶ್ರೇಣಿಯ n ಪದಗಳ ಹೊರಗಿನ ಮೊತ್ತ SN = n/2 × 2a + n - 1 × D. ಇದರಲ್ಲೂ ಸಹ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಂಗೆ ಅನೇಕ ಪ್ರಶ್ನೆಗಳು 2 ಅಂಕಗಳಿಗೆ ಬರೋ ಸಾಧ್ಯತೆಗಳು. ನಮ್ಮ ಮಕ್ಕಳು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಳಿ ಸರ್. ಇದರಲ್ಲಿ AN ಕೇಳಿದಾರೋ SN ಕೇಳಿದಾರೋ, ಅವರಿಗೆ ಮೊತ್ತ ಕಂಡುಹಿಡಿಯೋದು ಕೇಳಿದಾರೋ ಪದ ಕಂಡುಹಿಡಿಯೋದು ಕೇಳಿದಾರೋ. ನಾನು 2-3 ಸತಿ ಅವ್ರಿಗೆ ಟೆಸ್ಟ್ ಮಾಡಿದಾಗ ನಾನು ಮೊತ್ತ ಕೇಳಿದರೆ ಅರ್ಧಕ್ಕರ್ಧ ಜನ ಬರೀ ಪದಕ್ಕೆ ನಿಂತುಬಿಟ್ರು. ಪದ ಕೇಳಿದಾಗ ಕೆಲವರು ಮೊತ್ತ ಮಾಡಿಟ್ಬಿಟ್ರು. ಅದಕ್ಕೆ ಅವ್ರಿಗೊಂದು ಐಡಿಯಾ ಹೇಳ್ಕೊಟ್ಟೆ ನಾನು. ಖಂಡಿತ ಹೇಳಿ ಸರ್. ನೋಡ್ರಪ್ಪ, ನೀವು ಅವರು ಏನಾದರೂ ಕೇಳಿರಲಿ, ನಿಮಗೆ AN ಸೂತ್ರ ಗೊತ್ತಿದೆ. AN ಗೊತ್ತಾದ್ಮೇಲೆ SN ಸೂತ್ರ ಭಾಳ ಚಿಕ್ಕದಾಗಿ ಬರೆಯೋದು ಗೊತ್ತಿದೆ. AN ಸೂತ್ರ ಹಾಕಿ AN ಕಂಡುಹಿಡಿರಿ. SN = n/2 × 2a + n - 1 × D ಕೈ ಹಾಕಕ್ಕೆ ಹೋಗಬೇಡಿ. SN = n/2 × A + AN ಸೂತ್ರ ಇದೆಯಲ್ಲ, ಅದನ್ನು ಉಪಯೋಗಿಸಿ. ಅವ್ರು ಏನಾದರೂ ಕೇಳ್ಕೊಳ್ಳಿ, ಈ ಥರ ಲೆಕ್ಕ ಬಂದಿದೆ ಅಂದರೆ 2 ಸೂತ್ರ ಹಾಕಿ 2 ಕಂಡಿಟ್ಕೊಳ್ಳಿ. ನಮ್ಮ ವ್ಯಾಲ್ಯೂಯೇಷನ್ ಮಾಡೋರು ದಯಾಳುಗಳಪ್ಪ. AN ಕೇಳಿದಾರಾ, ಪದಕ್ಕೆ ರೇಟ್ ಹಾಕಿ ಮಾರ್ಕ್ಸ್ ಕೊಡ್ತಾರೆ. ಖಂಡಿತ ಸರ್. SN ಇದೆಯಾ, ಅವ್ರಿಗೆ ಬೇಕಾಗಿರೋದು ಮೊತ್ತ ಸಿಗ್ತಾ, AN ಇರಲಿ ಏನಾದರೂ ಇರಲಿ, SN ಮೊತ್ತ ಬಂದಿದೆ. ಮೊದಲನೇ ಪದ ಮತ್ತು ಕೊನೆಯ ಪದಗಳಿಗಿರುವ
ಸಂಬಂಧಕ್ಕಿರುವಂತಹ ಸೂತ್ರವನ್ನ? ಮೊತ್ತದ ಸೂತ್ರ SN = n/2 × A + L ಅಥವಾ AN ಸೂತ್ರವನ್ನು ಬಳಸ್ಕೊಳ್ಳೋದ್ರಿಂದ ಮತ್ತೆ ಪುನಃ ಎರಡು ಆಮೇಲೆ ತಪ್ಪೇ ಮಾಡ್ಲಿಲ್ಲ ಸರ್ ಅವರು, ಯಾಕೆಂದ್ರೆ ಎರಡು ಮಾಡಿರ್ತಾರೆ. ನಾನು ನಾವು ಪದ ಯಾವ್ದು ಬೇಕೋ ಕೇಳಿದ್ರೆ ಅದಕ್ಕೆ ಪದಕ್ಕೆ ನಾವು ರೈಟ್ ಹಾಕಿ ಪೂರ್ತಿ ಅಂಕಗಳನ್ನು ನಾವು ಇಲ್ಲಿ ಟೀಚರ್ಸಿಗೆ ನೀಡ್ಬೋದು. ಚಾಯ್ಸ್ ಕೊಟ್ಬಿಟ್ರು, ಹಾ, ಆನ್ಸರ್ನ ಯಾವ್ದಾರು ಆಯ್ಕೆ ಬಹಳ ಮಾಡ್ಕೊಳ್ಳಿ ಒಂದು ಅಂತ. ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯದಲ್ಲಿ ಕೊಟ್ಟಿದ್ದೀರಾ, ಧನ್ಯವಾದಗಳು. ಹಾಗೆ ಇಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳಿಗೆ ಸಮಸಂಖ್ಯೆಗಳ ಮೊತ್ತ ಸಮ್ ಆಫ್ ಇವನ್ ನಂಬರ್ಸ್ SN = n × n+1 ಈ ಒಂದು ಪ್ರಶ್ನೆ ಇರ್ಬೋದು. ಬೆಸ ಸಂಖ್ಯೆಗಳ ಮೊತ್ತ ಸಮ್ ಆಫ್ ಆಡ್ ನಂಬರ್ಸ್ SN = n². ಹಾಗೆ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಿಗ್ಮಾ n = n × n+1/2. ಇದು ಸಹ ಪ್ರಶ್ನೆಗಳು ಒಂದು ಅಂಕಗಳಿಗೆ ಕೇಳ್ಬೋದು. ಸಮಾಂತರ ಶ್ರೇಣಿ ಎಂದರೆ ಏನು ಅಂತ ಕೇಳ್ಬೋದು. ಹಾಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದನ್ನು ಸಹ ಒಂದು ಅಂಕಗಳಿಗೆ ಪ್ರಶ್ನೆಗಳು ಬರಬಹುದು. ಐಡೆಂಟಿಫೈ ದ AP ಅಂತನೂ ಕೂಡ ಒಂದು ಪ್ರಶ್ನೆ ಕೇಳ್ಬೋದು ಸರ್. ಹೌದು, ಇದ್ರ ಜೊತೆಗೆ AN = 2n-1 ಅಂತ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ 5ನೇ ಪದ ಕಂಡಿಡೀರಿ, 4ನೇ ಪದ ಕಂಡಿಡೀರಿ ಅದನ್ನು ಕೇಳ್ಬೋದು. ಸಾಮಾನ್ಯ ವ್ಯತ್ಯಾಸ ಕಂಡಿಡೀರಿ ಅಂತಲೂ ಕೇಳ್ಬೋದು. ಎ ಅನ್ನ ಕಂಡಿಡೀರಿ ಅಂತ, ಮೊದಲನೇ ಪದ ಎ ಅನ್ನು ಕಂಡಿಡೀರಿ ಅಂತ, ಇವೆಲ್ಲ 1 ಮಾರ್ಕ್ಸ್ಗಳಿಗೆ ನಾವು ಸುಲಭವಾದ ಕೇಳುವಂಥ ಪ್ರಶ್ನೆಗಳಾಗಿರುತ್ತೆ. ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆ LBA ಬುಕ್ಕನ್ನು ರೆಫರ್ ಮಾಡೋದ್ರಿಂದ ಈ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾದ ಉತ್ತರ ದೊರೆಯುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಸರ್, 3 ಪದಗಳನ್ನು ಕೊಡ್ತಾರೆ, 3 ಟರ್ಮ್ಸ್ ಆಫ್ AP. ಉದಾಹರಣೆ ಹೇಳ್ತಾ ಇದ್ದೀನಿ, 6, x, 14. ಈ 3 ಪದಗಳಲ್ಲಿ x ನ ಬೆಲೆ ಕಂಡುಹಿಡಿಯಿರಿ ಅಂತ ಒಂದು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಸೊ ಅದರ ಸೂತ್ರ ಅಂತಂದ್ರೆ AM = A + B/2 ಈ ಸೂತ್ರವನ್ನು ಬಳಸ್ಕೊಳ್ಳೋದ್ರಿಂದ x ನ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಬಹುದು. ಇನ್ನೊಂದು ಸೂತ್ರ ಇದೆ ಸರ್, SN - SN-1 = AN. ಸೊ ಇದರಲ್ಲೂ ಸಹ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಬಂದಿದೆ. ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿದರೆ ಇದರಲ್ಲೂ ಸಹ ಅಂಕಗಳನ್ನು ಪಡ್ಕೋಬಹುದು. ಒಟ್ಟಲ್ಲಿ ಈ ಒಂದು ಘಟಕದಲ್ಲಿ ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕಾಗುತ್ತೆ. ಪ್ರಶ್ನೆಗಳು ಜಾಸ್ತಿ ಇದೆ, ಅಂಕಗಳು ಜಾಸ್ತಿ ಇದೆ. ಸೊ ಪ್ರಯತ್ನ ಮಾಡಿದರೆ ಹೆಚ್ಚು ಅಂಕಗಳನ್ನು ಪಡ್ಕೋಬಹುದು. ಹಾಗೆ ಇದರಲ್ಲಿ ಬಹಳ ಮುಖ್ಯವಾಗಿರೋ 4 ಅಂಕದ ಒಂದು ಪ್ರಶ್ನೆ ಇದೆ, ಅದು ಅಪ್ಲಿಕೇಶನ್ ಲೆವೆಲ್ ಅನ್ವಯಿಕ ಪ್ರಶ್ನೆಗಳು. ಹೌದು ಸರ್, ಇದಕ್ಕೆ ಸತತವಾದ ಪ್ರಯತ್ನ ಬೇಕೇ ಬೇಕಾಗುತ್ತೆ ಸರ್. LBAನಲ್ಲಿ ಕೊಟ್ಟಿದ್ದಾರೆ ಸರ್ ಸುಮಾರು. ಅದನ್ನ ರಿವಿಷನ್ ಮಾಡ್ಕೊಳ್ತಾ ಹೋದ್ರೆ ಮಕ್ಕಳಿಗೆ ಒಂದು ಐಡಿಯಾ ಬರುತ್ತೆ, ಯಾವ ಪ್ರಶ್ನೆ ಕೊಟ್ಟಾಗ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ. ಈಗ ಮುಂದಿನ ಘಟಕಕ್ಕೆ ಹೋಗೋಣ ಸರ್. ಹೌದು ಸರ್. ತ್ರಿಭುಜಗಳು, ಟ್ರಯಾಂಗಲ್ಸ್. ಇಲ್ಲೂ ಸಹ 1 ಅಂಕದ 2 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ, 4 ಅಂಕದ 1 ಪ್ರಶ್ನೆ ಇದೆ ಸರ್. ಈ 1 ಅಂಕದ 1 ಪ್ರಶ್ನೆ ನಮಗೆ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ, ಸ್ಟೇಟ್ ಥೇಲ್ಸ್ ಥಿಯರಮ್ ಅಂತಲೂ ಕೇಳ್ಬೋದು, ಅಥವಾ ಥೇಲ್ಸ್ ಪ್ರಮೇಯದ ಸಂಬಂಧಿಸಿದ ಸಣ್ಣ ಪುಟ್ಟ ಲೆಕ್ಕಗಳನ್ನು ಚಿತ್ರ ಸಹಿತ ಕೊಟ್ಟು ಕೇಳುವಂತ ಅನುಪಾತಗಳನ್ನು ಈ ತರ ಒಂದು ಪ್ರಶ್ನೆಗಳ ಇಲ್ಲಿ ಕೇಳಬಹುದು. ಹಾಗೆ ಇನ್ನೂ ಪ್ರಶ್ನೆಗಳು ಅಂತಂದ್ರೆ ಅನುರೂಪ ಕೋನಗಳನ್ನು ಗುರುತಿಸಿ ಕರಸ್ಪಾಂಡಿಂಗ್ ಆಂಗಲ್ಸ್ ಅನ್ನ ಪತ್ತೆ ಹಚ್ಚೋದು, ಅನುರೂಪ ಬಾಹುಗಳನ್ನ ಪ್ರತಿನಿಧಿಸಿ, ಅನುರೂಪ ಬಾಹುಗಳ ಅನುಪಾತಗಳನ್ನ ಬರೆಯಿರಿ ಅಂತ ಪ್ರಶ್ನೆಗಳು ಚಿತ್ರ ಕೊಟ್ಟು ಕೇಳಬಹುದು ಅಂತ ಪ್ರಶ್ನೆಗಳು ಬರುತ್ತೆ ಸರ್. ಹಾಗೆ ಇದಲ್ದೇನೆ 2 ಅಂಕದ ಪ್ರಶ್ನೆಗಳು ಇಲ್ಲಿ ಇರೋದ್ರಿಂದ 3 ಅಂಕದ ಪ್ರಶ್ನೆಗಳು ಇರೋದ್ರಿಂದ ನಾವು ಇಲ್ಲಿ ನಮ್ಮ ಒಂದು ಸಮರೂಪ ತ್ರಿಭುಜಗಳ ಸಮರೂಪತೆಯ ನಿರ್ಧಾರಕ ಗುಣಗಳಾದಂತಹ ಕೋನ ಕೋನ ಕೋನ, ಬಾಹು ಬಾಹು ಬಾಹು, ಕೋನ ಬಾಹು ಕೋನ, ಇವುಗಳಿಗೆ ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳಿದೆ ಸರ್ ಟೆಕ್ಸ್ಟ್ ಬುಕ್ ಅಲ್ಲಿ. ಅದರಲ್ಲಿ 3 ಅಂಕದ ಒಂದು ಪ್ರಶ್ನೆ ಅಲ್ಲಿ ಬಂದೇ ಬರುತ್ತೆ. ಅದು ನಾವು ನಿಖರವಾಗಿ ಹೇಳ್ಬೋದು. 2 ಕ್ವಶನ್ ಪೇಪರ್ ನೋಡಿದ್ರೆ ಇದು ಡೈರೆಕ್ಟ್ ಕ್ವಶನ್ ಇರುತ್ತೆ, ಅಪ್ಲೈಡ್ ಏನು ಇರಲ್ಲ, ಆದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಶ್ನೆನೇ ಬರುತ್ತದೆ. ಸೊ ಪ್ರಾಬ್ಲಮ್ಸ್ ಆನ್ ಸಿಮಿಲರ್ ಟ್ರಯಾಂಗಲ್ಸ್ ಆನ್ ದ ಬೇಸಿಸ್ ಆಫ್ ಕ್ರೈಟೀರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತಂದ್ರೆ SAS, AAA ಹಾಗೆ SSS. ಇದರ ಮೇಲೆ ಪ್ರಶ್ನೆ 3 ಅಂಕದ ಪ್ರಶ್ನೆ ಬಂದೇ ಬರುತ್ತೆ ಸರ್. ನೆಕ್ಸ್ಟ್ ನಮಗೆ ಬಹಳ ಇನ್ನೂ ಒಂದು ವಿಚಾರವಂತಂದ್ರೆ 2 ತ್ರಿಭುಜಗಳು ಸಮರೂಪ ಆಗಬೇಕು ಅಂದ್ರೆ ಇರುವ ನಿಬಂಧನೆಗಳು 2. ವಾಟ್ ಆರ್ ದ ಕಂಡೀಷನ್ಸ್ ಇಫ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂದಾಗ ನಾವು ಆ 2 ನಿಬಂಧನೆಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು. 2 ತ್ರಿಭುಜದ ಕೋನಗಳು, ಅನುರೂಪ ಕೋನಗಳು ಸಮನಾಗಿರ್ತದೆ. ಹಾಗೆ 2ನೇ ಒಂದು ವಿಚಾರ ಅಂತಂದ್ರೆ ಅಲ್ಲಿರುವಂತಹ ಅನುರೂಪ ಬಾಹುಗಳು ಅನುಪಾತಗಳು ಸಮ ಆಗಿರುತ್ತೆ ಅಥವಾ ಸಮಾನುಪಾತದಲ್ಲಿರುತ್ತವೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿದ್ರೆ ಅದು ಕೇವಲ 2 ಚಿತ್ರಗಳು ಬೇರೆ ಬೇರೆ ಚಿತ್ರಗಳನ್ನು ಕೊಟ್ಟರು ಸಹ ಅದೇ ವಿಚಾರವನ್ನು ಅಲ್ಲಿ ತಿಳಿಸ್ಕೊಡೋದ್ರಿಂದ ಅಂಕಗಳು ಬರುತ್ತೆ. ಇನ್ನು 4 ಅಂಕದ್ದು ಮತ್ತೆ ನಾವು ಚರ್ಚೆ ಮಾಡೋದೇ ಬೇಡ, ಅದು
ಸಂಪೂರ್ಣವಾಗಿ ಪ್ರಮೇಯಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ತೇಲ್ಸ್ನ ಪ್ರಮೇಯವನ್ನು ಬಹಳಷ್ಟು ಸಲ ಕೇಳಿದ್ದಾನೆ ಸರ್. ಹೌದು. ಎರಡನೇದಾಗಿ ಕೋನ ನಿರ್ಧಾರಕ ಗುಣ, ಸಮರೂಪತೆ ನಿರ್ಧಾರಕ ಗುಣದ ಮೇಲೆ ಆಂಗಲ್ ಕ್ರೈಟೀರಿಯಾ. ಎಸ್, ಆಂಗಲ್ ಕ್ರೈಟೀರಿಯಾದ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರಮೇಯಗಳು ಕೊಡ್ತಾನೆ. ಕೆಲವೊಂದ್ಸಲಿ ಚಾಯ್ಸು ಕೊಟ್ಟಿದ್ದಾನೆ ಸರ್. ಇದೆ ಸರ್, ಪ್ರತಿ ಕ್ವಶನ್ ಪೇಪರ್ನಲ್ಲೂ ಥಿಯರಮ್ಸ್ಗೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಅಲ್ಲಿ ಬಾಹು ಸೈಡ್ ನಿರ್ಧಾರಕ ಗುಣ, ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್, ಅದರದ್ದು ಚಾಯ್ಸ್ ಕೊಡಬಹುದು. ಅಥವಾ ASA, ಹೌದು, ಆಂಗಲ್ ಸೈಡ್ ಆಂಗಲ್ ಕ್ರೈಟೀರಿಯಾ. ನಾವು ಕನ್ನಡದಲ್ಲಿ ಹೇಳ್ಬೋದು ಅಂತಂದ್ರೆ ಕೋಬ ನಿರ್ಧಾರಕ ಗುಣ, ಸಮರೂಪತೆ ನಿರ್ಧಾರಕ ಗುಣದ ಮೇಲೆ ಚಾಯ್ಸ್ ಅಲ್ಲಿ ಆ ಒಂದು ಪ್ರಮೇಯವನ್ನ ಕೇಳಬಹುದು. ಮಕ್ಕಳಿಗೆ ಈ 4 ಪ್ರಮೇಯ, ನಾವು 5 ಪ್ರಮೇಯಗಳನ್ನ ಸ್ವಲ್ಪ ಮನನ ಮಾಡಿಸ್ಬಿಟ್ರೆ ಅವರ ಪೂರ್ತಿಯಾದ 4 ಅಂಕಗಳನ್ನ ಇಲ್ಲಿ ಪಡ್ಕೋಬಹುದು. ಹೌದು. ಇನ್ನು ಮುಂದಕ್ಕೆ ನಾವು ಬಹಳ ಇಂಪಾರ್ಟೆಂಟ್ ಆಗಿರೋ ಕೋಆರ್ಡಿನೇಟ್ ಜಾಮಿಟ್ರಿ, ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ ಪ್ರಶ್ನೆ, ಒಟ್ಟು 6 ಅಂಕಕ್ಕೆ ಬರ್ತಾ ಇದೆ ಸರ್. ನಾವು ಮುಂಚೆನೆ ಚರ್ಚಿಸಿದಂಗೆ ಮೂಲ ಬಿಂದುನಿಂದ ಒಂದು ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯೋದು. ಸೊ ನಾವು ಅದನ್ನ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ಒರಿಜಿನ್, ಫ್ರಮ್ ದ ಒರಿಜಿನ್ ಅಂತ ಹೇಳಿ ಸೂತ್ರ D = √x² + y². ಆ ನಿರ್ದೇಶಾಂಕವನ್ನು ಕೋಆರ್ಡಿನೇಟ್ಸನ್ನು P ಜಾಗದಲ್ಲಿ ಒಂದೊಂದ್ಸಲಿ AB ಅಂತಲೂ ಕೊಟ್ಟಿರ್ತಾರೆ ಸರ್ ಬ್ರಾಕೆಟಲ್ಲಿ. ಆವಾಗ √A² + B² ಅಂತ ಬರೀಬೇಕಾಗುತ್ತೆ. ಸೊ ಬ್ರಾಕೆಟಲ್ಲಿ ನಿರ್ದೇಶಾಂಕ ಏನು ಕೊಟ್ಟಿರ್ತಾನೋ ಅದಕ್ಕೆ ಸಂಬಂಧಪಟ್ಟಂತೆ ಮೂಲ ಬಿಂದುವಿನಿಂದ ಇರುವ ದೂರವನ್ನು ಪತ್ತೆ ಹಚ್ಚಿ ಸೂತ್ರವನ್ನು ಬರೀಬಹುದು 1 ಅಂಕಕ್ಕೆ. ಅಥವಾ ಒಂದು ಚಿಕ್ಕ ಸಂಖ್ಯೆಗಳನ್ನು ಕೊಟ್ಟು ಅದಕ್ಕೂ ಸಹ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳೋವಂಥ ಪ್ರಶ್ನೆಗಳು ಇರುತ್ತೆ 1 ಅಂಕದ್ದು. ನಂತರದಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯಬಿಂದು ಸೂತ್ರದ ಮೇಲೆ 1 ಅಂಕದ ಪ್ರಶ್ನೆ ಕೇಳೋಕ್ಕೆ ಸಾಧ್ಯತೆ ಇದೆ. P of xy = x1 + x2/2, y1 + y2/2. ಇದು ಸೂತ್ರದ ಮೇಲೂ ಸಹ ಲೆಕ್ಕಗಳನ್ನು ಕೇಳ್ಬೋದು. ನಂತರದಲ್ಲಿ 5, 3 ಈ ಒಂದು ಉದಾಹರಣೆಗೆ ಇಟ್ಕೊಂಡು x ಅಕ್ಷದಿಂದ ಇರುವ ದೂರ ಅಂತ ಪತ್ತೆ ಹಚ್ಚಿ ಅಂತ ಕೇಳ್ಬೋದು. y ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತೇಳಿ ಡಿಸ್ಟೆನ್ಸ್ ಫ್ರಮ್ ದ x ಆಕ್ಸಿಸ್, ಡಿಸ್ಟೆನ್ಸ್ ಫ್ರಮ್ ದ y ಆಕ್ಸಿಸ್ ಅಂತ ನಾವು ಇಲ್ಲಿ ಪ್ರಶ್ನೆಗಳನ್ನು 1 ಅಂಕಕ್ಕೆ ಕೇಳ್ಕೋಬಹುದು. ಇಲ್ಲಿ ಮಕ್ಕಳೊಂದು ನೆನ್ಪಿಟ್ಕೋಬೇಕು, x ಅಕ್ಷ ಅಂದಾಗ y ಬೆಲೆ 0 ಆಗಿರುತ್ತೆ, y ಅಕ್ಷ ಅಂದಾಗ x ಬೆಲೆ 0. ಖಂಡಿತ ಸರ್. ಅಲ್ಲಿ ನಿರ್ದೇಶಾಂಕ ಕೊಡಲಿಲ್ಲ ಅಂದ್ರು x ಅಕ್ಷ ಅಂದ ತಕ್ಷಣ x and 0 ಕೋಆರ್ಡಿನೇಟ್ಸ್ ಬರ್ಕೊಂಡ್ಬಿಟ್ರೆ, the coordinates on the x axis is x, 0. coordinates on the y axis is 0, y. ಇಷ್ಟನ್ನು ತಿಳ್ಕೊಂಡ್ರೆ ಆರಾಮಾಗಿ ಲೆಕ್ಕಗಳನ್ನ ಖಂಡಿತ ಸುಲಭವಾಗಿ ಅವರು ಪತ್ತೆ. ಹಾಗೆ 2 ಅಂಕದ ಪ್ರಶ್ನೆಗಳಿಗೆ ಭಾಗ ಪ್ರಮಾಣ ಸೂತ್ರ ನೀವಾಗಲೇ ಹೇಳಿದಿರಿ, ಸೂತ್ರವನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದಿರಿ. ಅದರ ಮೇಲೆ ಪ್ರಶ್ನೆಗಳು ಬರ್ಬೋದು. ಡಿಸ್ಟೆನ್ಸ್ ಫಾರ್ಮುಲಾ D = x2 - x1² + y2 - y1². ದೂರ ಸೂತ್ರದ ಮೇಲಿನ ಲೆಕ್ಕಗಳನ್ನು ಸಹ 2 ಅಂಕದ ನಾನು ಇಲ್ಲಿ ಹೇಳ್ತೀನಿ ಸರ್. D ತಗೋಬೇಡಿ, D² ತಗೊಂಬಿಡಿ. x2 - x1² y2 - y1² ಲೆಕ್ಕ ಎಲ್ಲ ಮಾಡಿ ಕೊನೆಗೆ ಏನು ಮಾಡಿ D ತೆಗಿರಿ, ಸ್ಕ್ವೇರ್ ರೂಟ್ ನಂಬರ್ಗೆ ಹಾಕ್ಕೊಂಡು ಸ್ಕ್ವೇರ್ ರೂಟ್ ಕಂಡಿಡಿದ್ಬಿಟ್ರೆ ಪ್ರತಿ ಸತಿ ಗೆರೆ ಹಾಕಕ್ಕೆ ಹೋಗ್ತಾರೆ ಬರ್ದಿರೋ ಸೂತ್ರ ಮೇಲೇನೆ ಅಡ್ಡ ಗೆರೆ ಹಾಕ್ಬಿಡ್ತಾರೆ, ತೊಂದರೆ ಆಗ್ತದೆ. ಅದಕ್ಕೋಸ್ಕರ D² = x2 - x1² + y2 - y1² ಅಂತ ತಗೊಂಡು ಎಲ್ಲ ಲೆಕ್ಕ ಮಾಡಿ ಕೊನೆಗೆ ಸ್ಕ್ವೇರ್ ರೂಟ್ ಕಂಡಿಡಿದ್ಬಿಟ್ಟು ಆನ್ಸರ್ ಇಡಿ. ಅದು ಕರೆಕ್ಟ್ ಆಗಿ ಸುಲಭ ವಿಧಾನ ಆಗುತ್ತೆ, ಮಕ್ಕಳು ನಿಖರವಾದ ಉತ್ತರವನ್ನು ಸಿಗತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾದಲ್ಲಿ ಸಂಬಂಧಪಟ್ಟಂತಹ ಒಂದು 3 ಅಂಕದ ಪ್ರಶ್ನೆ, ಸ್ವಲ್ಪ ನಾವು ಅಪ್ಲಿಕೇಬಲ್ ಕ್ವಶನ್ ಅಂತಂದರೆ ಅನ್ವಯಿಕ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಅದಕ್ಕೆ ಸಮಾಂತರ ಚತುರ್ಭುಜದ ಮೇಲೆ ಪ್ರಶ್ನೆಗಳು ಬರ್ಬೋದು. ಮಿಡ್ ಪಾಯಿಂಟು ಆಗ್ಬೋದು, ಡಿಸ್ಟೆನ್ಸು ಆಗ್ಬೋದು, ಆಮೇಲೆ ಈ ಮಧ್ಯಬಿಂದು ಸೂತ್ರ, ಮಿಡ್ ಪಾಯಿಂಟ್ ಫಾರ್ಮುಲಾ, ಹಾಗೆ ಭಾಗ ಪ್ರಮಾಣ ಸೂತ್ರ, ಇವನ್ನೆಲ್ಲ ಸೇರಿಸಿರುವಂತ ಒಂದು 3 ಅಂಕದ ಒಂದು ಪ್ರಶ್ನೆ ಅಲ್ಲಿ ಬರಬಹುದು. ತ್ರಿಭುಜದ ವಿಧ ಕೇಳಬಹುದು. ಹೌದು ಸರ್. ಹಾಗೆ ತ್ರಿಭುಜದ ಸುತ್ತಳತೆ, ಟೈಪ್ ಆಫ್ ಟ್ರಯಾಂಗಲ್, ಪೆರಿಮೀಟರ್, ಈ ತರ ಯಾವ ಬೇಕು ಪ್ರಶ್ನೆ ಕೇಳಬಹುದು. ಅದಕ್ಕಿಂತ ಈ ಒಂದು ಅಧ್ಯಾಯದ ಕೊನೆಯ ಅಭ್ಯಾಸದಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆಗಳಿದೆ ಸರ್. ಆ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲೂ ಬರ್ತಾ ಇದೆ ಸರ್. ಆ ಮಕ್ಕಳು ಕೊನೆಯ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನ ಸ್ವಲ್ಪ ಮನನ ಮಾಡಿಕೊಂಡ್ರೆ 3 ಅಂಕಗಳನ್ನು ಸುಲಭವಾಗಿ ಅಲ್ಲಿ ಜೊತೆಗೆ LBA ನೋಡ್ಬಿಟ್ರಂತ ಸರ್, ಅದರಲ್ಲಿ ತುಂಬಾ ಚೆನ್ನಾಗಿ ಅವ್ರು 3 ಅಂಕ ಆರಾಮಾಗಿ ತಗೋಬಹುದು. ಹೌದು. ಸೊ ಈ ರೀತಿಯಾಗಿ ನಮ್ಮ ಮೊದಲನೇ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಸಂಭವನೀಯ ಪ್ರಶ್ನೆಗಳು ನಾವು ಈಗ ಚರ್ಚಿಸಿದ್ವಿ. ಮುಂದಿನ ಭಾಗ, 2ನೇ ಭಾಗದ್ದು ತಾವುಗಳು
ಚರ್ಚಿಸಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಎರಡನೇ ಅನುಕೂಲ ಭಾಗಕ್ಕೆ ಆಗುತ್ತೆ. ಬಂದರೆ ಸರ್, ಮೊದಲನೇದಾಗಿ ತ್ರಿಕೋನಮಿತಿ ಪ್ರಸ್ತಾವನೆ. ಇದರಲ್ಲಿ ಕೇವಲ 6 ಅನುಪಾತಗಳು: ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್, ಕೊಸಿಕೆಂಟ್. ಇದನ್ನು ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಸ್ಟೇಟ್ಮೆಂಟ್: ಅವಿಯು ಪವಿಯನ್ನು ಅಪಹರಿಸಿದ. ಇಂಥವಾದರೆ ಮಕ್ಕಳ ಮನಸ್ಸಲ್ಲಿ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅವಿ ಅಂದರೆ ಅಭಿಮುಖ ಮತ್ತು ವಿಕರ್ಣ, ಇದು ಸೈನಿಗೆ ಬರುತ್ತೆ. ಪವಿ ಅಂಶದಲ್ಲಿ ಪ, ಕೆಳಗಡೆ ಛೇದದಲ್ಲಿ ವಿ ಬರುತ್ತೆ, ಕಾಸ್ ಥೀಟ ಬರುತ್ತೆ. ಅಪ ಅಭಿಮುಖ ಪಾರ್ಶ್ವ, ಟ್ಯಾನ್ ಥೀಟ. ಇವು ಮೂರನ್ನ ನೆನ್ಪಿಟ್ಕೊಳ್ಳಿಕ್ಕೆ ಅವಿಯು ಪವಿಯನ್ನು ಅಪಹರಿಸಿದ. ಒಳ್ಳೆ ಸೂತ್ರ. ಇದನ್ನೇ ಉಲ್ಟಾ ಬರ್ಕೊಂಡು ಹೋದ್ರೆ ಅವರಿಗೆ ಕಾಟ್, ಸೀಕೆಂಟ್, ಕೊಸಿಕೆಂಟ್. ಇದ್ರ ಜೊತೆಗೆ ಅವರು ಒಂದಿಷ್ಟು ಟೇಬಲ್ನಲ್ಲಿರೋ ವ್ಯಾಲ್ಯೂಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಇದು ತುಂಬ ಸುಲಭವಾಗಿ ಒಂದು ಅಂಕವನ್ನು, ಅದರ ಜೊತೆಗೆ ಏನು ಬರೆಯೋದು ಬೇಡ, ಗೊತ್ತಿಲ್ಲ ಅಂತಂದ್ರೂ ಕೂಡ ಈ ಅವಿ ಪವಿ ಅಪ ತಗೊಂಡ್ಬಿಟ್ರೆ ನಮಗೆ ಸೈನು, ಕಾಸು, ಟ್ಯಾನ್ ವ್ಯಾಲ್ಯೂಸ್ಗಳು ಕೇಳ್ತಾರೆ. ಒಂದು ತ್ರಿಭುಜ ಕೊಟ್ಬಿಟ್ಟು ಅದರಲ್ಲಿ ಸುಮ್ಮನೆ ಬರೆದು ಬೆಲೆಗಳನ್ನು ಬರೆದ್ರೂ ಕೂಡ ಅವ್ರಿಗೆ ಏನಾಗ್ಬಿಡುತ್ತೆ, ಅವರೇನು ಉದ್ದ ಎ ಬಿ, ಬಿ ಸಿ, ಎ ಸಿ ಬರಿಬೇಕು ಅಂತ ಅವಶ್ಯಕತೆನೇ ಇಲ್ಲ. ಅ ವಿ ಪ ವಿ ಅಂತ ಬರೆದು ಬೆಲೆಗಳು ಹಾಕಿದ್ರು ಸುಲಭವಾಗಿ ತ್ರಿವಳಿ ನೆನಪಿತ್ತು ಅಂದ್ರೆ ಆರಾಮಾಗಿ ಬರಿತಾ ಹೋಗ್ಬೋದು. ಸೊ ಅಲ್ಲಿಗೆ 2 ಅಂಕದ ಪ್ರಶ್ನೆಗೆ ಅವರು ಸ್ವಲ್ಪ ತಯಾರಿನ ಮಾಡ್ಕೋಬೋದು. ಇನ್ನು 3 ಅಂಕ ಒಂದೊಂದು ಸರ್ತಿ ಡೈರೆಕ್ಟಾಗಿರುತ್ತೆ ಸರ್, ಒಂದೊಂದು ಸರ್ತಿ ಅಪ್ಲಿಕೇಬಲ್ ಆಗಿ ಕೊಟ್ಬಿಡ್ತಾರೆ. ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ 3 ಅಂಕದ ಪ್ರಶ್ನೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಅವರಿಗೆ ಸುಲಭ ಆಗ್ತಾ ಹೋಗುತ್ತೆ. ಇನ್ನು ತ್ರಿಕೋನಮಿತಿಯ ಅನ್ವಯಕ್ಕೆ ಬಂದರೆ ಇದು 4 ಅಂಕದ ಪ್ರಶ್ನೆ. ಇದು ನಾನು ಆಗಲೇ ಹೇಳಿದಾಗೆ ಅನ್ವಯಿಕ. 16 ಮಾರ್ಕ್ಸಲ್ಲಿ 4 ಮಾರ್ಕ್ಸು ಗ್ಯಾರಂಟಿ ಇದಕ್ಕೆ ಇಟ್ಬಿಟ್ಟಿರ್ತಾರೆ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಏನು ಬೇಡ, ಇದರಲ್ಲಿ ನಮಗೆ 4 ಬೇಡಪ್ಪ, ನನಗೆ ಬರ್ತಾ ಇಲ್ಲ, ಟ್ಯಾನ್ ಥೀಟಾ ಅಂತ ಹಾಕಿ ಅಲ್ಲಿ ಕೊಟ್ಟಿರೋ ಅಭಿಮುಖ ಪಾರ್ಶ್ವ ಬೆಲೆ ಹಾಕಿ ಟ್ಯಾನ್ 30, ಟ್ಯಾನ್ 60 ಬೆಲೆ ಬಹ್ಯಾಟ್ ಮಾಡ್ಕೊಂಡಿರಿ ಸಾಕು. ಅಲ್ಲಿ 45ಕ್ಕೆ ಹೆಚ್ಚಿಗೆ ಆಸ್ಪದ ಕೊಡಲ್ಲ, ಜಾಸ್ತಿ ಕೊಡಲ್ಲ. ಜಾಸ್ತಿ ಕೊಡೋದು ಟ್ಯಾನ್ 30, ಟ್ಯಾನ್ 60. ಟ್ಯಾನ್ 30 ಅಂದರೆ 1/√3, ಟ್ಯಾನ್ 45 ಅಂದರೆ 1, ಟ್ಯಾನ್ 60 ಅಂದರೆ √3. ಇಷ್ಟು ಬೆಲೆಗಳನ್ನು ನೆನ್ಪಿಟ್ಕೊಂಡ್ರೆ ಏನೊಂಚೂರು ಓರೆ ಗುಣಾಕಾರ ಮಾಡಿ, ಅಕಸ್ಮಾತ್ ಛೇದದಲ್ಲಿ 3 ಬಂತ, √3 ಬಂತ, ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಆ √3 ಮೇಲಕ್ಕೆ ಬರೆಯೋದು, ಕೆಳಗಡೆ 3 ಬರೆದ್ಬಿಟ್ರೆ ಸಾಕು. ಅದನ್ನು ಅವರು 2 ಹಾಕ್ಕೊಂಡು ಗುಣಾಕಾರ ಮಾಡೋದು ಅವಶ್ಯಕತೆನೇ ಇಲ್ಲ, ಅಕರ್ಣೀಕರಿಸೋದು ಬೇಡ. 10/√3 ಇದೆಯಾ ಸರ್, 10√3/3 ಅಂತ ಡೈರೆಕ್ಟಾಗಿ ಬರೀಲಿ ಆನ್ಸರ್. ಸುಲಭವಾಗಿ ಮಕ್ಕಳಿಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಇನ್ನು ವೃತ್ತಗಳಿಗೆ ಬಂದರೆ ಸರ್, ವೃತ್ತಗಳಿಗೆ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಅದು ಪ್ರಮೇಯನೇ ಆಗಿರುತ್ತೆ. ನಾವು ಹೇಳಿದ್ವಿ ಈಗ ಆಲ್ರೆಡಿ 10.1, 10.2 ಅಂತಲೇ ನೆನ್ಪಿಟ್ಕೊಳ್ಳಿ. ಇಲ್ಲ ಲಂಬ ಪ್ರಮೇಯ, ಬಾಹ್ಯ ಬಿಂದು ಪ್ರಮೇಯ, ಯಾವ ಥರನಾದ್ರು ಅವ್ರು ನೆನ್ಪಿಟ್ಕೋಬೋದು. ಪರ್ಪೆಂಡಿಕ್ಯುಲರ್ ಆರ್ ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ಅಂತ ನೆನ್ಪಿಟ್ಕೊಂಡ್ರು ಆಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ಅದರಲ್ಲೇ ಕೂಡ ವೃತ್ತಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕಗಳಿಗೆ ಬರ್ತಿದ್ದ ಹಾಗೆಯೇ ಫಾರ್ಮುಲಾ ಫಾರ್ ಆರ್ಕ್, ಫಾರ್ಮುಲಾ ಫಾರ್ ಸೆಕ್ಟರ್, ಅಂದರೆ ಕಂಸವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂಥ ಸೂತ್ರ, ತ್ರಿಜ್ಯಾಂತರ ಖಂಡಕ್ಕೆ ಬಳಸುವಂಥ ಸೂತ್ರ. ಖಂಡಿತ ಇವೆರಡನ್ನು ನೆನ್ಪಿಟ್ಕೊಂಡು ಅವ್ರು ಎರಡನ್ನೂ ಕೇಳ್ತಾರೆ. 3 ಮಾರ್ಕ್ಸ್ ಸಿಗಿರೋದು. ನೋಡ್ರಿ, 360 2πr. ಇಲ್ಲಿ ಒಂಚೂರು ವ್ಯತ್ಯಾಸ ಮಾಡಿದ್ರೆ ಎರಡನ್ನೂ ತಿಳ್ಕೊಬಿಡ್ಬೋದು. ಉದ್ದ ಅಂತ ಕೇಳಿರ್ತಾರೆ, 2πr ಬರಿಬೇಕು. ವಿಸ್ತೀರ್ಣ ಅಂತ ಕೇಳಿರ್ತಾರೆ, ಪಕ್ಕದಲ್ಲಿ ಬರೆಯೋ 2 ತಲೆ ಮೇಲೆ ಬರೆದ್ಬಿಟ್ರೆ πr². ಸ್ವಲ್ಪ ಈ ಥರ ಹೇಳಿದೆ ಫಸ್ಟೇ, ನಾವು ಟೆಕ್ನಿಕ್ ಇಂಪಾರ್ಟೆಂಟ್. ಈ ಥರ ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು ಲಾಜಿಕ್ ಇಟ್ಕೊಂಡ್ರೆ ಮ್ಯಾಜಿಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಕೇಳಿಸ್ಕೊಳ್ತಾ ಇರೋಂಥವ್ರಿಗೆಲ್ಲ ಬಹಳ ತುಂಬ ಅನುಕೂಲ ಆಗುತ್ತೆ. ಇದಾದಮೇಲೆ ಮೇಲ್ಮೈ ವಿಸ್ತೀರ್ಣ ಘನಫಲಕ್ಕೆ ಬಂದರೆ 5 ಅಂಕದ ಪ್ರಶ್ನೆ, ಕಟ್ಟಿಟ್ಟ ಬುತ್ತಿ. ಇಲ್ಲಿ ಒಂದಿಷ್ಟು ಸೂತ್ರಗಳ ಚಾರ್ಟ್ ಇದೆ. ಆ ಸೂತ್ರಗಳನ್ನೆಲ್ಲ ಕ್ಲೀನಾಗಿ ಕಲ್ತ್ಕೊಂಡು ಬಂದುಬಿಟ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಏನು ಬರಲಿಲ್ಲ ಅಂದರೂ ಸೂತ್ರ ಹಾಕಿ ಬೆಲೆ ಹಾಕಿ ಎಷ್ಟು ಸಾಧ್ಯ ಅಷ್ಟು ಲೆಕ್ಕ ಮಾಡಿಡಲಿ. ಇದನ್ನು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಆವ್ರೇಜ್ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಎಬೋ ಆವ್ರೇಜ್ ಮಕ್ಕಳು ಪ್ರತಿಯೊಂದನ್ನು ಕಲೀಲೇಬೇಕು, ಅವರಿಗೆ ನೋ ಕಾಂಪ್ರಮೈಸ್. ಸೊ ಇನ್ನು ಸಂಖ್ಯಾಶಾಸ್ತ್ರ ನಾವೀಗ ಆಲ್ರೆಡಿ ಹೇಳಿದ್ವಿ. ಸೂತ್ರಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ.
ಅವುಗಳನ್ನು ಹೇಗೆ ಲೆಕ್ಕ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ 3 ಮಾರ್ಕ್ಸ್ ಸುಲಭವಾಗಿ ಬರುತ್ತೆ. ಇಲ್ಲೊಂದು ಸೂತ್ರ ಬರುತ್ತೆ ಸರ್, ಆ ಸೂತ್ರ ನೆನ್ಪಿಟ್ಕೊಳ್ಳೋದು ಬಹಳ ಸುಲಭ. 3, 2, 1. 3 ಮಧ್ಯಾಂಕ, 2 ಸರಾಸರಿ, 1 ಬಹುಲಕ. 3 ಆದ್ಮೇಲೆ ಈಕ್ವಲ್ಸ್ ಹಾಕಿ, 2 ಆದ್ಮೇಲೆ ಪ್ಲಸ್ ಹಾಕಿ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಕೊಟ್ಟಿರಲಿ ಅವರು, ಈ ಥರ ನೆನ್ಪಿಟ್ಕೊಂಡು ಮಾಡುವಂಥ ಲೆಕ್ಕ ಬಹಳ ಸುಲಭವಾಗಿರುತ್ತೆ. 3 ಅಂಕ ಸುಲಭವಾಗಿ ತೊಗೋಬೋದು. ಸಂಭವನೀಯತೆ ಬಂತು ಅಂತ ಹೇಳಿದರೆ ನಾವಿಲ್ಲಿ ಆಟಾಡೋ ಕಾರ್ಡ್ಸ್ಗಳನ್ನ ನಮಗೆ ತಗೊಳ್ಳೋದು ಬೇಡ ಸರ್. ಮಕ್ಕಳು ಈಗಲೇ ಆ ಕಾರ್ಡ್ಸ್ ಹಿಡಿಯೋದು ಬೇಡ. ನಂಬರ್ ಕಾರ್ಡ್ಸ್ಗಳು, ಡೈಸ್, ಗೋಲಿ ಆಗಿರ್ಬೋದು, ಆಮೇಲೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಆಗಿರ್ಬೋದು, ನಾಣ್ಯಗಳ ಚಿಮ್ಮುವಿಕೆಯಲ್ಲಿ ಒಂದು ಸೂತ್ರ ನೆನ್ಪಿಟ್ಕೊಳ್ಳಿ ಸರ್. ಎಸ್ ಕಂಡುಹಿಡಿಲಿಕ್ಕೆ 2 ರ ಘಾತ n, 2 to the power of n. n ಅಂದರೆ ಎಷ್ಟು ನಾಣ್ಯವನ್ನು ಚಿಮ್ಮಿದೀವಿ ಅನ್ನೋದು ಅಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ನೆನ್ಪಿಟ್ಕೊಂಡು P of A equals N of A by N of S ಸೂತ್ರ, ಪ್ರತಿಯೊಂದಕ್ಕೂ ಈ ಸೂತ್ರ ಅನ್ವಯ ಆಗ್ತಾ ಹೋಗುತ್ತೆ. ಮಕ್ಕಳು ಬಹಳ ಸುಲಭವಾಗಿ ಕಲಿತಾ ಹೋಗ್ಬೋದು. ನಾನು ಇನ್ನೂ ಕಲಿತೇ ಇಲ್ಲ ಸರ್, ಏನೂ ಓದೇ ಇಲ್ಲ ಅನ್ನುವಂಥ ಮಕ್ಕಳಿದ್ರೆ ನೋಡಿ ಮಕ್ಕಳೇ, ನಾನು ಏನು ಹೇಳ್ತೀನಿ ಅಷ್ಟನ್ನು ಕೇಳಿಸ್ಕೊಳ್ಳಿ, ಅಷ್ಟನ್ನು ಅಭ್ಯಾಸ ಮಾಡಿ. ಖಂಡಿತ ನೀವು 30 ಅಂಕಕ್ಕೇನು ಕಡಿಮೆ ಬರೋ ಚಾನ್ಸಸ್ಸೇ ಇಲ್ಲ. ಬರ್ಕೊಳ್ಳಿಬೇಕಾದ್ರೆ 1ನೇದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2ನೇದು ವರ್ಜಿಸುವ ವಿಧಾನವನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. 3ನೇದು ವಾಸ್ತವ ಸಂಖ್ಯೆಗಳಲ್ಲಿ ಮುಗಿತು, ಅದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಾಯಿತು. ವಾಸ್ತವ ಸಂಖ್ಯೆಗಳಲ್ಲಿ ಲಾಸಹ ಮಾಸಹ ಕಂಡುಹಿಡಿಯೋ ಅನ್ನೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ವರ್ಗ ಸಮೀಕರಣಕ್ಕೆ ಬಂದರೆ ಅಪವರ್ತಿಸುವ ವಿಧಾನವನ್ನಾದರೂ ಕಲೀರಿ, ಇಲ್ಲ ಅಂದರೆ ಡೆಲ್ಟಾ ಮಾಡೋದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. 2 ಮಾರ್ಕ್ಸ್ ಬಂದೇ ಬರುತ್ತೆ. ಅಲ್ಲಿಂದ ಬಂದರೆ 2 ಪ್ರಮೇಯಗಳನ್ನು ನೋಡಿ. 4 ಕಲಿಯೋಕ್ಕಾಗಲಿಲ್ವ ತ್ರಿಭುಜದ್ದು, 2 ಅಂತೂ ಕಳ್ತಿಟ್ಕೊಂಬಿಡಿ. 1 ಥೇಲ್ಸ್ ಪ್ರಮೇಯ, ಅದನ್ನೇ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕೂಡ ಕರೀತಾರೆ. ಇನ್ನೊಂದು ಕೋನ 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 ನಿರ್ಧಾರಕ ಗುಣ. ಹೌದು, ಇವೆರಡನ್ನ ಕಲ್ತ್ಕೊಳ್ಳಿ. ಇವೆರಡನ್ನು ಕಲ್ತ್ಕೊಂಡು ಮುಂದುವರಿತಾ ಹೋದರೆ ಗ್ರಾಫ್ ಮಾತ್ರ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಅಲ್ಲಿಗೆ ಇಷ್ಟನ್ನೇ ನೀವು ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಮತ್ತು ಬಹುಲಕವನ್ನು ಕಂಡಿಡಿರಿ, ನಾಣ್ಯ ಚಿಮ್ಮುವಿಕೆ ಲೆಕ್ಕ, ಹೀಗೆ ಲೆಕ್ಕ ಮಾಡ್ತಾ ಹೋದಾಗ ನಮಗೆ ಕನಿಷ್ಠ 30 ಅಂಕಗಳನ್ನ ಗಳಿಸಲಿಕ್ಕೆ ಬಹಳ ಸುಲಭ. ಯಾರು ನನ್ನ ಕೈಲಿ ಪಾಸಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಇದೆಯೋ ನಿಮ್ಮ ಮೈಂಡಲ್ಲಿ, ಇವತ್ತೇ ಅದನ್ನು ತೆಗೆದುಹಾಕಿ ನಾನು ಕೂಡ ಗಣಿತದಲ್ಲಿ ಉತ್ತೀರ್ಣ ಆಗಿಯೇ ಆಗ್ತೀನಿ ಅಂತ ಛಲ ತೊಡಿ. ಸೊ ಆದ್ದರಿಂದ ನೀವು ಪಾಸ್ ಆಗೇ ಆಗ್ತೀರಾ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿ, ಖುಷಿಯಿಂದ ಓದಿ ಬರೀರಿ, ಪರೀಕ್ಷೆಯನ್ನು ಫೇಸ್ ಮಾಡಿ. ಹಾಗೆ ಮತ್ತೊಂದು ಎಲ್ಲರಿಗೂ ಒಂದು ಟಿಪ್ಸ್ ಕೊಡೋಣ ಸರ್. ಹೇಳಿ ಸರ್, ಹೇಳಿ. ಏನಪ್ಪ ಅಂತಂದರೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಕಷ್ಟ ಆಗುತ್ತೆ ಮಕ್ಕಳಿಗೆ. ಸ್ವಲ್ಪ ಹೊತ್ತು ಶಾಂತ ಚಿತ್ತರಾಗಿ ಭಯ ಪಡದೆ 1 ನಿಮಿಷ ಕೂತ್ಕೊಂಡು ಆ ಪ್ರಶ್ನೆಯನ್ನು 2-3 ಸಲ ಓದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸೂತ್ರವನ್ನು ಹಾಕಲಿ, ಆ ಸೂತ್ರಕ್ಕೆ ಸಂಬಂಧಪಟ್ಟ ಬೆಲೆಯನ್ನು ಹಾಕಲಿ, ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಗಿವನ್ ಪಾಯಿಂಟ್ಸ್ ದತ್ತಾಂಶಗಳನ್ನು ಬರೀಲಿ. ಸೊ ನಮ್ಮ ಗಣಿತದಲ್ಲಿ ಹೇಗಿದೆ ಅಂದರೆ ಪ್ರತಿ ಹಂತಗಳಿಗೂ ಅಂಕಗಳಿದೆ ಸರ್. ಹಾಗಾಗಿ ಸೂತ್ರ ಬರೆದ್ರೂ ಮಾರ್ಕ್ಸ್ ಕೊಡ್ತೀವಿ, ಕೊಟ್ಟಿರೋ ಪ್ರಶ್ನೆಯಲ್ಲಿ ಇರೋ ಅಂಶಗಳನ್ನು ಬರೆದ್ರೂ ಮಾರ್ಕ್ಸ್ ಕೊಡ್ತೀವಿ, ಒಂದು ಚಿತ್ರ ಹಾಕಿದ್ರೂ ಮಾರ್ಕ್ಸ್ ಕೊಡ್ತೀವಿ. ಹಾಗೆ ಪ್ರಮೇಯಕ್ಕೆ ಮಾತ್ರ ಚಿತ್ರ ಬರೀಲೇಬೇಕು. ಚಿತ್ರ ಇಲ್ಲದ ಪ್ರಮೇಯಕ್ಕೆ ಮಾರ್ಕ್ಸ್ಗಳು ಇಲ್ಲ, ಚಿತ್ರವನ್ನು ಬರೀಬೇಕು. ಹಾಗೆ ಅನೇಕ ಪ್ರಶ್ನೆಗಳಿಗೆ ಚಿತ್ರ ಇರುತ್ತೆ, ಆ ಚಿತ್ರವನ್ನು ಬರೆದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಸೈಡಲ್ಲಿ ಬರೆದ್ರೆ ಅವರಿಗೆ ಒಂದಿಷ್ಟು ಅಂಕಗಳು ಅಲ್ಲಿ ಸಿಗತ್ತೆ. ಕೊನೆಯ ಉತ್ತರಕ್ಕೆ ಕೇವಲ ಇರೋದು ನಮಗೆ ಲಾಸ್ಟ್ ಬರೋ ಉತ್ತರಕ್ಕೆ ಅರ್ಧ ಅಂಕಗಳಿರುತ್ತೆ, ಮೇಲ್ಗಡೆ ಎಲ್ಲ ಸ್ಟೆಪ್ಗಳಿಗೂ ಪೂರ್ತಿ ಅಂಕಗಳಿರುತ್ತೆ. ಪ್ರತಿ ಹಂತಗಳಿಗೂ ಅಂಕಗಳಿರೋದ್ರಿಂದ ವಿದ್ಯಾರ್ಥಿಗಳು ಯಾವ ಪ್ರಶ್ನೆಯನ್ನು ಬಿಡದೆ ತಮಗೆ ಗೊತ್ತಿದ್ದಷ್ಟು ಮಾಹಿತಿಗಳನ್ನು ಬರಿತಾ ಹೋದರೆ ಖಂಡಿತ ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಳೋದ್ರ ಜೊತೆಗೆ ಅವರು ಹೆಚ್ಚು ಮಾರ್ಕ್ಸನ್ನು ಪಡೆದುಕೊಂಡು ಮುಂದಿನ ಒಂದು ಕಾಲೇಜಿನ ಶಿಕ್ಷಣಕ್ಕೆ ಅವರು ಹೋಗ್ಬೋದು. ಥೇಲ್ಸ್ ಪ್ರಮೇಯ ನೋಡಿದ ತಕ್ಷಣ ಕ್ವಶನ್ ನಂಬರೇ ಹಾಕಲ್ಲ. ಅದೊಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸಲ್ಲಿ ಏನು ಗ್ರೇಡ್ ABCD ಅದನ್ನು ಹಾಕಬೇಕಾಗ್ತದೆ. ಪ್ರಶ್ನೆಗಳ ಸಂಖ್ಯೆಗಳನ್ನು ನಿಖರವಾಗಿ ಬರಿಬೇಕಾಗುತ್ತೆ. ಥೇಲ್ಸ್ ಪ್ರಮೇಯ ನೋಡಿದ ತಕ್ಷಣ ಥೇಲ್ಸ್ ಪ್ರಮೇಯ ಬರೆದು ಬಿಡ್ತಾರೆ, ನಂಬರೇ ಹಾಕಲ್ಲ. ಸಂತೋಷಕ್ಕೆ ಆ ರೀತಿ ಮಾಡ್ತಾರೆ. ಯಾವುದೇ ಕ್ವಶನ್ ನಂಬರ್ನ ಕರೆಕ್ಟ್ ಹಾಕಬೇಕು. ಹೀಗೆ ಗಣಿತ ಪರೀಕ್ಷೆನ ಧೈರ್ಯದಿಂದ ಎದುರಿಸಿ, ಹಾಗೆ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಅಂತ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಕ್ಸಾಮ್ ಚೆನ್ನಾಗಿ ಮಾಡಿ ಒಳ್ಳೊಳ್ಳೆ
ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತನ್ನಿ. ನೀವು ಓದಿರೋ ಶಾಲೆಗೆ ಒಳ್ಳೆ ಹೆಸರು ತನ್ನಿ. ನಿಮ್ಮ ಶಿಕ್ಷಕರಿಗೆ ಒಳ್ಳೆ ಹೆಸರನ್ನು ತಂದು ಭಾರತದ ಉತ್ತಮ ಪ್ರಜೆಗಳಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು. ಎಸ್ಎಸ್ಎಲ್ಸಿ ಪಾಠವನ್ನು ಇದುವರೆಗೂ ನೀವೆಲ್ಲರೂ ಆಲಿಸಿದಿರಿ. ರೇಡಿಯೋ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಸಹಯೋಗದಲ್ಲಿ ಇದು ರೂಪಿತವಾಗಿತ್ತು. ಧನ್ಯವಾದಗಳು.